ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ ವೀಕ್ಷಕರೇ, ಈಗಿನ ಸಮಾಜದಲ್ಲಿ ಸಹಾಯ ಹಸ್ತ ಅನ್ನೋದೇ ಮರೆತೋಗ್ಬಿಟ್ಟಿದೆ. ಸುಮಾರು ಎನ್ ಜಿ ಒಗಳು ಬರುತ್ತೆ ಹೋಗುತ್ತೆ, ಆದರೆ ಸಮಾಜಕ್ಕೆ ಕೊಡುಗೆ ಏನು ಅನ್ನೋದು ನಮಗೆ ಒಂಥರ ಪ್ರಶ್ನಾತೀತಕವಾಗಿದೆ. ಅಂಥ ಒಂದು ಕೊಡುಗೆಗಳು ನೀಡಿ ಕೋಟ್ಯಾಂತರ ರೂಪಾಯಿ ಜನಗಳಿಗೆ ವ್ಯಯಿಸಿ ಒಳ್ಳೆಯ ಹೆಸರನ್ನು ಯಾವುದು ಎನ್ ಜಿ ಒ ತಗೊಳ್ತಾ ಇದೆ ಅದು ಯಾರಿಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅದೇ ರೀತಿ ನಾನು ಈ ದಿನ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಬಾಗೇಪಲ್ಲಿ, ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಎನ್ ಜಿ ಒ ಒಂದಿದೆ. ಆ ಒಂದು ಎನ್ ಜಿ ಒ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದುವೇ ಯುನೈಟೆಡ್ ವೇ ಬ್ಯಾಂಗ್ಳೂರ್ ಅಂತಂದ್ಬಿಟ್ಟು ಒಂದು ಒಳ್ಳೆಯ ಎನ್ ಜಿ ಒ ಇದೆ. ಇದು ಕೋಟ್ಯಾಂತರ ರೂಪಾಯಿ ನಮ್ಮ ಚೇಳೂರು ಬಾಗೇಪಲ್ಲಿ ತಾಲೂಕಿನ ಜನತೆಗೆ, ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ನೀಡುತ್ತಿದೆ. ಅದರಲ್ಲಿ ನಮ್ಮ ಒಬ್ಬರು ಇದ್ದಾರೆ, ಎನ್ ಜಿ ಒ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಆಕಾಶ್ ಅವರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಇದೇ ಆಸ್ಪತ್ರೆಯಲ್ಲಿ ಅವ್ರನ್ನ ನಾವು ಇಂಟರ್ವ್ಯೂ ಮಾಡ್ತಾಯಿದ್ದೀವಿ. ಈ ದಿನ ಅವರ ಒಂದು ಎನ್ ಜಿ ಒ ಸೇವೆಗಳು ಯಾವ ರೀತಿ ಇದೆ, ಸರ್ಕಾರಗಳು ಕೂಡ ಮಾಡದೇ ಇರತಕ್ಕಂಥ ಒಂದು ಸೇವೆಗಳನ್ನ ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇರೋದು ನಿಜವಾಗಲೂ ನಮ್ಮ ಸಮಾಜ ಚಿರಋಣಿಯಾಗಿರಬೇಕು ಅಂತ ಒಂದು ಎನ್ ಜಿ ಒಗೆ ಅಂತ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ. ಈಗ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ, ಆಕಾಶ್ ಅವ್ರಿಗೆ. ನಮಸ್ಕಾರ. ತಮ್ಮ ಎನ್ ಜಿ ಒ ಹೆಸರು ಸರ್? ನಾನು ಯುನೈಟೆಡ್ ಬ್ಯಾಂಗ್ಳೂರು ಅಂತ ಎನ್ ಜಿ ಒಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲು 3 ವರ್ಷದಿಂದ ಈ ಎನ್ ಜಿ ಒಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು 3 ವರ್ಷದಿಂದ ಈ ಎನ್ ಜಿ ಒಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ಕೋವಿಡಿಂದ ಒಂದು 4-5 ವರ್ಷ ಆಗಿದೆ. ಈಗ ನಾವು ಬಾಗೇಪಲ್ಲಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ಮೊದಲು ಕೋವಿಡ್ ಸಪೋರ್ಟ್ಗೆ ನಾವು ಆಕ್ಸಿಜನ್ ಪ್ಲಾಂಟ್ ಆಗಲಿ ತಾಲೂಕು ಹಾಸ್ಪಿಟಲ್ಗೆ, ಆಮೇಲೆ ಮಾರ್ಕ್ ಸಪೋರ್ಟ್ ಇರಲಿ, ಬೇರೆ ಬೇರೆ ಕಿಟ್ಸ್ದು ಸಪೋರ್ಟ್ ಇರಲಿ, ಅದರಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ವರ್ಷದಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಿ ನಮ್ಮ ಬಾಗೇಪಲ್ಲಿಗೆ? ನಾವು ಈಗ 5 ವರ್ಷ ಆಗಿದೆ. ನಾವು ಕೋವಿಡ್ ಟೈಮಿಂದ ಬಂದಿದ್ದೀರಾ. ನೋಡಿ ವೀಕ್ಷಕರೇ, ಕೋವಿಡ್ ಟೈಮಿಂದ ಎಷ್ಟೋ ಸರ್ವಿಸ್ಗಳು ಕೊಟ್ಟಿದ್ದಾರೆ. ಯಾವೊಂದು ಮಾಧ್ಯಮದಲ್ಲಿ ಇವ್ರದ್ದೊಂದು ಬರಲಿಲ್ಲ. ಆದರೆ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸಿರ್ತಕ್ಕಂಥ ಇವತ್ತು ಅವಿನಾಶ್ ಮತ್ತು ಯುನೈಟೆಡ್ ವೇ ಎನ್ ಜಿ ಒ ತಮಗೆ ಪರಿಚಯಿಸ್ತಾ ಇದ್ದೀನಿ. ಸರ್, ನೀವು ಎಷ್ಟು ಕೊಡುಗೆಗಳು ಕೊಟ್ಟಿದ್ದೀರಾ ನಮ್ಮ ಇದಕ್ಕೆ, ಸಮಾಜಕ್ಕೆ, ನಮ್ಮ ಬಾಗೇಪಲ್ಲಿ ಸಮಾಜಕ್ಕೆ? ಸೊ ಇಲ್ಲಿವರೆಗೂ ನಾವು ಒಂದು 25 ಕೋಟಿದು ಕೆಲಸ ಬಾಗೇಪಲ್ಲಿ ತಾಲೂಕಲ್ಲಿ 25 ಕೋಟಿ ಕೆಲಸ ಮಾಡಿದ್ದೀರಾ? ಏನು ಕೆಲಸ ಸರ್ 25 ಕೋಟಿ? ನಮ್ಮದು ರೂರಲ್ ರೈಸಿಂಗ್ ಅಂತ ಒಂದು ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇದೆ. ಸೊ ಇನಿಷಿಯಲಿ ನಾವು 21 ಮಿಟ್ಟೆಮರಿ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿವರೆಗೂ ನಾವು ಒಂದು 25 ಅಂಗನವಾಡಿ ಕೆಲಸ ಮಾಡಿದ್ದೀವಿ. ಅದರಲ್ಲಿ ಒಂದು 8 ಹೊಸ ಅಂಗನವಾಡಿ ಮಿಕ್ಕಿದ್ದು ರಿಪೇರಿಂಗ್ ಮಾಡಿದ್ದೀವಿ. ಒಂದು 10-15 ಸ್ಕೂಲ್ ಕೆಲಸ ಮಾಡಿದ್ದೀವಿ, ಟಾಯ್ಲೆಟ್ ಕೆಲಸ ಮಾಡಿದ್ದೀವಿ, ಸೈನ್ಸ್ ಲ್ಯಾಬ್ಸ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಅದರಿಂದ ಲಾಸ್ಟ್ ಇಯರಿಂದ ನಾವು ಹಾಸ್ಪಿಟಲ್ಗೇನೂ ಒಂದು ಫಸ್ಟು ಫೋರ್ಸ್ ಮಿನಿ ಬೇಸಿಕ್ ವೆಹಿಕಲ್ ಆ್ಯಂಬುಲೆನ್ಸ್ ಸಪೋರ್ಟ್ ಕೊಟ್ಟಿದ್ದೀವಿ. ಈ ವರ್ಷ ನಾವು 90 ವೆಹಿಕಲ್ಸ್ ಎಲ್ಲ PSCಗೆ ಬಾಗೇಪಲ್ಲಿ ತಾಲೂಕಲ್ಲಿ ಕೊಟ್ಟಿದ್ದೀವಿ. ಸೊ ಉದ್ದೇಶ ಏನಂದರೆ, ನೋಡಿ ವೀಕ್ಷಕರೇ, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಎಲ್ಲಿದೆ? ಅದು ಎಲೆಕ್ಟ್ರಿಕಲ್ ವೆಹಿಕಲ್ ಈಗ ತಂದಿದ್ದೀರಾ? ಇಲ್ಲೇ ತಂದಿದ್ದೀವಿ. ಎಲ್ಲಿದೆ? ಈಗ ನಮ್ಮ ಕ್ಲಿನಿಕಲ್ಲಿ 8 ಇದೆ. ಈಗ ತಾಲೂಕು ಹಾಸ್ಪಿಟಲಲ್ಲಿ 1 ಇದೆ. ಇವತ್ತು ಹ್ಯಾಂಡ್ ಓವರ್ ಇದೆ, ಟ್ರೈನಿಂಗ್ ಇದೆ ಸ್ಟಾಫ್ ಮೆಂಬರ್. ನೋಡಿ, ಇವತ್ತು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರಂತೆ. ಆ ವೆಹಿಕಲ್ ಈಗ ಮೇಲ್ಗಡೆ ಇದೆ, ಆ ಮೇಲ್ಗಡೆ ತೋರಿಸ್ತೀನಿ ವೀಕ್ಷಕರೇ. ಇನ್ನು ಕೆಲವು ಪ್ರಶ್ನೆಗಳು ಉಳಿದಿದೆ, ಅದನ್ನು ಇವರು ಹೇಳ್ತಾರೆ. ಹಾಂ ಸರ್, ಹೇಳಿ ಸರ್. ಸೊ ಈಗ ಈ ಲಾಸ್ಟ್ 3 ವರ್ಷದಿಂದ ನಾನು ಹೇಳಿರೋ ಪ್ರಕಾರ ನಾವು ಮಿಟ್ಟೆಮರಿ ಹೋಬಳಿಯಲ್ಲಿ ಎಲ್ಲ ಪಂಚಾಯತಿಯಲ್ಲಿ ಮತ್ತು ಗೂಳೂರು ಹೋಬಳಿಯಲ್ಲಿ 3 ಪಂಚಾಯತಿ, ಬಾತ್ಪಲ್ಲಿ ಹೋಬಳಿಯಲ್ಲಿ 2 ಪಂಚಾಯತಿ, ಇಷ್ಟು ಪಂಚಾಯತಿಯಲ್ಲಿ ಕೆಲಸ ಮಾಡಿ. ಮತ್ತು ಆಂಬುಲೆನ್ಸ್ ಒಂದು ಕೊಟ್ಟಿದ್ದೀರಾ ಹಾಸ್ಪಿಟ್ಲಿಗೆ? ಹೌದು. ಎಷ್ಟು ವರ್ಷದಿಂದ ಕೊಟ್ಟಿದ್ದೀರಾ? ಲಾಸ್ಟ್ ಇಯರ್ ಕೊಟ್ಟಿದ್ದೀವಿ. ಈಗ 1 ವರ್ಷ. ಅದ್ರ ಮೇಲೆ ಹೆಸರು ಹಾಕಿದ್ದೀರಾ ನಿಮ್ಮದು ಎನ್ ಜಿ ಒ ಹೆಸರು? ನಾವು ಬ್ರ್ಯಾಂಡಿಂಗ್ ಮಾಡಿಲ್ಲ. ಯಾಕೆ ಮಾಡಬಾರ್ದು? ನಿಮ್ಮ ಬ್ರ್ಯಾಂಡಿಂಗ್ ಮಾಡಿದ್ರೆ ಸರ್ ನಮ್ಮ ಸಮಾಜಕ್ಕೆ ಗೊತ್ತಾಗೋದು, ಜನಗಳಿಗೆ ಗೊತ್ತಾಗೋದು. ಡೋನರ್ದು ಕೆಲವರು ಕಂಡೀಷನ್ ಇರುತ್ತೆ. ಡೋನರ್ ಕಂಡೀಷನ್ ನಾವು ಬಳಸಬೇಕು. ಸೊ ಈ ವೆಹಿಕಲ್ಸ್ ಕೊಡ್ತಾ ಇರೋದು ಬೈಕ್ಸ್ಗೆ ನಾವು ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀವಿ. ಫಸ್ಟ್ ಕೊಟ್ಟಿರೋದು ಆಂಬುಲೆನ್ಸ್ಗೆ. ನಾವು ಯಾವುದು ಆಂಬುಲೆನ್ಸ್ ಇಲ್ಲಿರೋದೇನಾ? ಇಲ್ಲ, ದೊಡ್ಡ ವೆಹಿಕಲ್ ಇದೆ, ಫೋರ್ಸ್ದು ಟ್ರಾವೆಲರ್ ವೆಹಿಕಲ್. ಹೌದಾ? ನೋಡಿ ವೀಕ್ಷಕರೇ, ಅವರು ಬ್ರ್ಯಾಂಡಿಂಗು ಕೆಲವರು ಡೊನೇಟ್ ಮಾಡಿರೋಂಥ ಎನ್ ಜಿ ಒ ಇದಕ್ಕೆ ನಿಮ್ಮ ಬ್ರ್ಯಾಂಡ್ ಹಾಕೋಬಾರ್ದು ಅಂತ ಒಂದು ಕಂಡೀಷನ್ಸ್ ಇರುತ್ತೆ. ಆದ್ದರಿಂದ ಆ ಕಂಡೀಷನ್ ಕೂಡ ಮೀರಿ ಇವರು ಹೋಗಲ್ಲ ಪಾಪ. ನೋಡಿ, ಈಗ ಇವರು ಸ್ವಂತ ವೆಹಿಕಲ್ ಕೊಡ್ತಾ ಇದ್ದಾರೆ. ಎಷ್ಟು ವೆಹಿಕಲ್ ಕೊಡ್ತಾ ಇದ್ದೀರಾ ತಾವು? 90 ವೆಹಿಕಲ್ಸ್. 90 ವೆಹಿಕಲ್. ಇವತ್ತು ಎಷ್ಟು ಕೊಡ್ತಾ ಇದ್ದೀರಾ? ಅದೇ 90 ವೆಹಿಕಲ್ ನಾವು DC ಆಫೀಸಲ್ಲಿ ಹ್ಯಾಂಡ್ ಓವರ್ ಇವೆಂಟ್ ಮಾಡಿದ್ದೀವಿ. ಇವತ್ತು ಟ್ರೈನಿಂಗ್ ಇದೆ ಸ್ಟಾಫ್ ಮೆಂಬರ್ಸ್ಗೆ. ಅದು ಹೇಗೆ ಯೂಸ್ ಮಾಡೋದು, ಅದರಲ್ಲಿ ಏನೇನು ಕೇರ್ ತಗೋಬೇಕು ವೆಹಿಕಲ್ದು, ಆಮೇಲೆ ಅದರಲ್ಲಿ ಏನು ರಿಸ್ಕ್ ಇರುತ್ತೆ ಈ ಬೈಕ್ ಯೂಸ್ ಮಾಡುವಾಗ, ಆ ಥರ ಎಲ್ಲ ಇವತ್ತು ಹೇಳ್ಕೊಡ್ತೀವಿ ಸ್ಟಾಫ್ ಮೆಂಬರ್ಗೆ. ಬೇರೆ ಇನ್ನೇನು ನೀವು ಮುಂದಿನ ಕಾರ್ಯಕ್ರಮಗಳು ಏನು ಮಾಡಿದ್ದೀರಾ? ಮಾಡೋಕ್ಕೆ ರೆಡಿ ಇದ್ದೀರಾ? ಈಗ
ಈಗ ನಾವು ಅದೇ ನಾನು ಹೇಳಿರೋ ಪ್ರಕಾರ ಪಂಚಾಯತಿದು ಅಭಿವೃದ್ಧಿ ಕೆಲಸದ ನಾವು ಪ್ರಪೋಸಲ್ ಕೊಡ್ತಾ ಇರ್ತೀವಿ ಈ ವರ್ಷ. ಅದೇ ಯಾವ ಅಭಿವೃದ್ಧಿ ಕೆಲಸಗಳಿಗೆ ನೀವು ಒತ್ತು ಕೊಡ್ತೀರಾ? ಸೊ ಈಗ ನಾವು ಕೊಡ್ತಾ ಇರೋದು ಅಂಗನವಾಡಿದು, ಸ್ಕೂಲ್ದು, ಆಮೇಲೆ ಕೆರೆ ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇದ್ದೀವಿ. ಕೆಲವು ಜಾಗದಲ್ಲಿ ಮೆಟ್ಟೆಮರದಲ್ಲಿ 2 ಕೆರೆ ಮಾಡಿದ್ದೀವಿ. ಆಮೇಲೆ ಯಲ್ಲಂಪಲ್ಲಿಯಲ್ಲಿ, ಜುಲ್ಪಲ್ಲಿಯಲ್ಲಿ ಕೆರೆ ಅಭಿವೃದ್ಧಿ ಕೆಲಸ ಮಾಡಿದ್ವಿ. ಅದೇ ರೀತಿ ಈ ವರ್ಷನೂ ಅದೇ ಎಕ್ಸ್ಟೆಂಡ್ ಮಾಡೋದು ಪ್ಲ್ಯಾನ್ ಇದೆ. ಸೊ ನಾವು ಗುಲೂರು ಹೋಬಳಿ ಬಿಟ್ಟು ಚೇಳೂರು ಹೋಬಳಿಗೇನು ಎಕ್ಸ್ಟೆಂಡ್ ಮಾಡೋದು ಈ ವರ್ಷ. ಈಗ ಚೇಳೂರು ಹೋಬಳಿ ತುಂಬ ಗಡಿನಾಡು, ಅಲ್ಲಿ ತುಂಬ ಅಭಿವೃದ್ಧಿನೇ ಹೊಂದಿಲ್ಲ, ಗಡಿಗೆ ಹೊಂದ್ಕೊಂಡಿದೆ. ನಮ್ಮ ಬಾಗೇಪಲ್ಲಿ ಆದರೂ ಒಂದು ತಾಲೂಕು ಮಟ್ಟಕ್ಕೆ ಒಂದು ಸ್ವಲ್ಪ ಬೆಳೆದಿದೆ, ಬಟ್ ಅದು ಇನ್ನೂ ಬೆಳೀತಾ ಇರೋದು ಮೊಗ್ಗು. ನಮ್ಮ ಚೇಳೂರು ತಾಲೂಕಾಗಿ ಸುಮಾರು ಒಂದು 2 ವರ್ಷ ಆಗಿದೆ ಘೋಷಣೆ ಮಾಡಿ, ಇದುವರೆಗೂ ನಮ್ಮದು ಏನೂ ಸರಿಯಾಗಿ ಡೆವಲಪ್ ಆಗಿಲ್ಲ. ಅದಕ್ಕೆ ನೀವು ಕೊಟ್ಟರೆ ಅಲ್ಲಿನ ಜನತೆಗೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೆ ನೀವು ಒತ್ತು ಕೊಡ್ಬಹುದಲ್ಲ? ಸೊ ಅದೇ ನಾನು ಹೇಳಿರೋ ಪ್ರಕಾರ ಏನಂದರೆ, ನಾವು ಒಂದು ಕೆಲಸ ಸ್ಟಾರ್ಟ್ ಮಾಡಿದರೆ ಒಂದು ಪಂಚಾಯತ್ ತೆಗೆದು ನಾವು ಕೆಲಸ ಮಾಡ್ತೀವಿ. ನಾವು ಇಲ್ಲಿವರೆಗೂ ಮಿಟ್ಟೆಮರಿ ಹೋಬಳಿ ಪೂರ್ತಿ ನಾವು ಸ್ಯಾಚುರೇಟ್ ಮಾಡಿದ್ದೀವಿ. ಈಗ ಗುಡೂರು ಹೋಬಳಿಯಲ್ಲಿ, ಪಾತ್ಪಲ್ಯ ಹೋಬಳಿಯಲ್ಲಿ ಕೆಲಸ ನಡೀತಾ ಇದೆ. ಸೊ ಮುಂದಿನ ವರ್ಷ ಈ ವರ್ಷ ನಾವು ಪ್ರಪೋಸಲ್ ಈಗ ಚೇಳೂರು ಹೋಬಳಿಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅಂದರೆ ಮುಂದಿನ ವರ್ಷದಿಂದ ಮೋಸ್ಟ್ಲಿ. ಈಗ ಚೇಳೂರು ಹೋಬಳಿಗೆ ನಮಗೆ ಎಷ್ಟು ವೆಹಿಕಲ್ ಕೊಡ್ತೀರ ತಾವು? ಈ ವರ್ಷ ನಾವು ಕೊಡ್ತಾ ಇರೋದು ಚೇಳೂರು ಹೋಬಳಿಗೆ 1 PSCಗೆ ಒಂದು PSC. ಈಗ ಆ ವೆಹಿಕಲ್ ತೋರಿಸ್ತೀರ ಮೇಲೆ ನನಗೆ? ಬೇರೆ ಇನ್ನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರ ತಾವು? ಈಗ ಲಾಸ್ಟ್ ವೀಕ್ ನಾವು ಅಂಗನವಾಡಿ ಆರೋಗ್ಯದ್ದು ಇನಾಗ್ರೇಷನ್ ಮಾಡಿದ್ದೀವಿ. ಇನ್ನೂ ಮಿಕ್ಕಿದ್ದು ಜುಲ್ಪಾಲೆ ಪಂಚಾಯತಿಯಲ್ಲಿ ವೆಟರ್ನರಿ ಹಾಸ್ಪಿಟಲ್ದು ಮತ್ತು ಅಂಗನವಾಡಿದು ಕೆಲಸ ಕಂಪ್ಲೀಟ್ ಆಗಿದೆ. ಹ್ಯಾಂಡ್ ಓವರ್ ಮಾತ್ರ ಇನ್ನೂ ಪೆಂಡಿಂಗ್ ಇದೆ, ಅದನ್ನು ಮಾಡಬೇಕು. ಆಮೇಲೆ ತಿಮ್ಮಂಪಲ್ಲಿ ಪಂಚಾಯತಿಯಲ್ಲಿ ಇನ್ನೂ 2 ಆರೋಗ್ಯದ್ದು ಹ್ಯಾಂಡ್ ಓವರ್ ಪೆಂಡಿಂಗ್ ಇದೆ, ಅದನ್ನು ಮಾಡ್ಕೋಬೇಕು. ಮತ್ತು ನಮ್ಮ ಮಾರ್ಚ್ ಎಂಡ್ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗಿದಿದೆ. ಈಗ ನಾವು ಪ್ರಪೋಸಲ್ ಟೈಮಲ್ಲಿ ಇದ್ದೀವಿ. ಸೊ ಇನ್ನು ಮುಂದಿನ ವರ್ಷಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕು ಈಗ ನಡೀತಾ ಇದೆ. ಅದು ಪ್ಲ್ಯಾನ್ ಇನ್ನೂ ಹಳ್ಳಿಗಳ ಕಡೆ ಕೆಲವು ಕಡೆ ರಸ್ತೆಗಳು ಏನಾದರೂ ಹದಗೆಟ್ಟಿದ್ರೆ ಅದನ್ನು ಅಭಿವೃದ್ಧಿ ಕಾರ್ಯಕ್ರಮ ತಗೊಂತೀರಾ? ಮಾಡ್ತಾ ಇರೋ ಕೆಲಸ ಮೋಸ್ಟ್ಲಿ CSR ಆ್ಯಕ್ಟಲ್ಲಿ ಬರುತ್ತೆ. ಸೊ ಅದರಲ್ಲಿ ರಸ್ತೆ ಬರಲ್ಲ. ಸೊ ಅದರಲ್ಲಿ 13 ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ರೂಲ್ ಪ್ರಕಾರ. ನಾವು NGO ಇರೋದ್ರಿಂದ ನಾವು ಅದೇ 13 ಆ್ಯಕ್ಟಿವಿಟಿನ ಮಾಡಬೇಕು. ಅದರಿಂದ ನಾವು ಬೇರೆ ಆ್ಯಕ್ಟಿವಿಟಿ ಮಾಡೋಂಗಿಲ್ಲ. ಸೊ ಅದರಿಂದ ಚರಂಡಿ ಇರಲಿ, ರಸ್ತೆ ಇರಲಿ ಮಾಡೋಂಗಿಲ್ಲ. ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಡೆವಲಪ್ ಮಾಡ್ಬೋದು, ಪಾವರ್ಟಿ ರಿಲೇಟೆಡ್ ಕೆಲಸ, ಎಜುಕೇಷನ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್, ಲೈವ್ಲಿಹುಡ್ ರಿಲೇಟೆಡ್ ಕೆಲಸ ನಾವು ಮಾಡ್ಬೋದು. ಈಗ ನಮ್ಮದು ಸರ್ಕಾರಿ ಶಾಲೆ ಒಂದಿದೆ, ಎಂಟೇರಿ ತಾಲೂಕಲ್ಲಿ ಅತಿ ಹೆಚ್ಚು ಕನ್ನಡದ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥ ಶಾಲೆ, ಪ್ರಾಥಮಿಕ ಮತ್ತು ಮಾಧ್ಯಮ ಶಾಲೆ ಅಂದರೆ ಚಾಕ್ವೇಲು ಅಂತ. ಅಂಥ ಮಕ್ಕಳಿಗೆ ಪಾಪ ಅಲ್ಲಿ ಕಂಪ್ಯೂಟರ್ ಚಾಕ್ವೇಲು ಪ್ರೈಮರಿ, ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ. ಏನು ಕೆಲಸ ನಡೀತಾ ಇದೆ? ಏನು ಕೆಲಸ? ಟಾಯ್ಲೆಟ್ ಕೆಲಸ ನಡೀತಾ ಇದೆ. ಯಾವುದು? ಟಾಯ್ಲೆಟ್ ಪ್ರೈಮರಿ ಸ್ಕೂಲ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಸೊ ಅದು ಆ ಸ್ಕೂಲ್ ಬಿಟ್ಟು ಈಗ ಅದೇ ಸ್ಕೂಲ್ಗೆ ಈಗ ನಾವು ಡಿಜಿಟಲ್ ಪ್ಯಾನಲ್ಸ್ ಮತ್ತು ಲೈಬ್ರರಿದು ಪ್ರಪೋಸಲ್, ಸ್ಟೇಮ್ ಲ್ಯಾಬ್ದು ಪ್ರಪೋಸಲ್ ಕೊಟ್ಟಿದ್ದೀನಿ. ಆಲ್ರೆಡಿ ನಾವು ನೀಡ್ಸ್ ಅಸೆಸ್ಮೆಂಟ್ ಮಾಡಿದ್ದೀವಿ. ಸ್ಕೂಲ್ದು, ಹೈಸ್ಕೂಲ್ದು ನೀಡ್ಸ್ ಅಸೆಸ್ಮೆಂಟ್ ಮಾಡಿದ್ದೀವಿ. ಅದರಲ್ಲಿ ಈಗ ನಾವು ಡೋನರ್ ಜೊತೆ ಡಿಸ್ಕಸ್ ಮಾಡಿ ಅದರಿಂದ ಏನೇನು ನಮಗೆ ಅವ್ರ ಕಡೆಯಿಂದ ಅವಕಾಶ ಸಿಗುತ್ತೆ, ಅಮೌಂಟ್ ಸಿಗುತ್ತೆ, ಅದರ ಪ್ರಕಾರ ನಾವು ಮುಂದೆ ಹೋಗ್ತೀವಿ. ಹೌದಾ? ಈಗ ಅಲ್ಲೇನೋ ಕಂಪ್ಯೂಟರ್ಸ್ ಏನಾದರೂ ಕೊಡೋಕ್ಕೆ ಏನಾದರೂ ತಾವು ಸಹಾಯ ಹಸ್ತ ನೀಡ್ತೀರಾ? ನಮ್ಮ ಚಾಕ್ವೇಲು ಸರ್ಕಾರಿ ಏನು ಸಾಧ್ಯ ಆಗುತ್ತೆ ನಾವು ಖಂಡಿತ ಅದನ್ನು ಬೇಕಾದ್ರೆ ನಿಮ್ಮ ಯಾರಿದ್ದಾರೆ ಅವ್ರು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ಮದು ಬಡ ಶಾಲೆಗಳು, ಸರ್ಕಾರಿ ಶಾಲೆಗಳು. ಇಲ್ಲಿ ಇನ್ಚಾರ್ಜ್ ನಾನೇ ಇರೋದು. ಹೌದಾ? ವೆರಿ ಗುಡ್. ಡಿಸ್ಟ್ರಿಕ್ಗೆ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಗೆ ಅಲ್ಲಿ ಕೆಲಸ ಎಲ್ಲ ನಾನೇ ನೋಡಿ. ಚಿಂತಾಮಣಿ, ಗುಡಿಬಂಡೆಯಲ್ಲಿ ಕೆಲಸ ನಡೀತಾ ಇದೆ. ಓಕೆ. ಈಗ ನಮಗೆ ಅದು ಒಂದು ಗಾಡಿ ತೋರಿಸಿ ಸರ್, ದಯವಿಟ್ಟು ನಡೀರಿ. ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಎಲೆಕ್ಟ್ರಿಕ್ ಬೈಕ್ ಕಂಪನಿಯವರು ಮೇಡಮ್ ಚಂದ್ರಿಕಾ ಮೇಡಮ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಡೀ ನಮ್ಮ ಬಾಗೇಪಲ್ಲಿಯಲ್ಲಿ ಭಾಳ ಹಿಂದುಳಿದ ತಾಲೂಕು ಅಂತ ಘೋಷಣೆ ಆಗಿದೆ ಹಿನ್ನೆಲೆಯಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಈ ಒಂದು ವೆಹಿಕಲ್ನ ಅವಶ್ಯಕತೆ ಭಾಳ ಇರುತ್ತೆ. ಯಾಕೆ ಅಂತಂದರೆ ಒಂದು PHCಯಿಂದ ಕೊನೆ ವಿಲೇಜ್ ಏನಿರುತ್ತೆ ಅದು ಭಾಳ 15-20 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಅಲ್ಲಿಂದ PHCಯಿಂದ ವ್ಯಾಕ್ಸಿನ್ ತಗೊಂಡು ಹೋಗ್ಬೇಕು ಅಂತಂದಾಗ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ನಾವು ವ್ಯಾಕ್ಸಿನ್ ಕೊಡುವಂಥದ್ದು ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಷನಲ್ ಪ್ರೋಗ್ರಾಮ್. ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕಂತಂದಾಗ ಟ್ರಾನ್ಸ್ಪೋರ್ಟೇಷನ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಆ ನಿಟ್ಟಿನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ. ಅವರು ಭಾಳನೇ ಸಪೋರ್ಟ್ ಮಾಡಿ ನಮಗೆ ಇವತ್ತು ವೆಹಿಕಲ್ಸನ್ನು ಕೊಡ್ತಾ ಇದ್ದಾರೆ. ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಎಸ್ಪೆಷಲಿ ಆಕಾಶ್ ಅವರಿಗೆ ಈ ಹ್ಯಾಸ್ ಲಾಟ್ ಆಫ್ ಕನ್ಸರ್ನ್ ಟು ಹೆಲ್ತ್ ಡಿಪಾರ್ಟ್ಮೆಂಟ್. ತುಂಬಾ ನಾವು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಈ ಒಂದು ವೆಹಿಕಲ್ನ ಉಪಯೋಗಿಸ್ಕೊಂಡು ಅನದರ್ 3-4 ಮಂತ್ಸಲ್ಲಿ ನಾವು ಸುಮಾರು ವ್ಯಾಕ್ಸಿನ್ ಏನು ಇವತ್ತು ಸಮಸ್ಯೆ ಇದೆ, ನಮ್ಮ ಇಮ್ಯುನೈಸೇಷನ್ ಪ್ರೋಗ್ರೆಸ್ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಾನು ಅವ್ರಿಗೆ ಮಾತು ಕೊಡ್ತೀನಿ. ಇದೇ ಮಾತು ಹೇಳಿದ್ದೀನಿ ಅವರ
ಫಸ್ಟ್ ಮೀಟಿಂಗಲ್ಲೂ ಕೂಡ. ಸೊ ನೀವು ನಂಗೆ ಭಾಳ ಕೋಆಪ್ರೇಟ್ ಮಾಡಿದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಗೊತ್ತಾ, ವ್ಯಾಕ್ಸಿನ್ ಕ್ಯಾರಿಯರ್ಸ್, ಅದರಲ್ಲಿ ಟೆಂಪರೇಚರ್ ಆಟೋ ಮೇಂಟೈನ್ ಆಗುತ್ತೆ. ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಕ್ಯಾರಿಯರ್ಸ್ನ ನೋಡ್ತಾ ಇದ್ದಾರೆ. ಇದು ಚೆನ್ನಾಗಿ ಮಾಡಿದ್ರೆ ಅದನ್ನು ಕೊಡ್ತಾರೆ. ಏನಾಗುತ್ತೆ, ನೀವು ವ್ಯಾಕ್ಸಿನ್ ತಗೊಂಡೋದ್ರೆ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಆ ಥರದ್ದು ಡಿಸೈನ್ ಆಗ್ತಾಯಿದೆ, ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. ಸೊ ಒನ್ ಆಫ್ಟರ್ ದಿ ಅದರ್ ಎಷ್ಟು ಚೆನ್ನಾಗಿ ನೀವು ರೆಸ್ಪಾಂಡ್ ಮಾಡ್ತೀರೋ ಅಷ್ಟು ನಿಮಗೆ ಮುಂದಕ್ಕೆ ಒಳ್ಳೆ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾರೆ. ಸೊ ಎಷ್ಟು ಹೇಳ್ತಾ ಈಗ ಅವರು ಡೆಮೋ ತೋರಿಸ್ತಾರೆ. ಅವ್ರು ಹೇಳ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಬಂದು ನಿಮ್ಮ ಕೀ ಸಿಸ್ಟಮು. ಸ್ವಲ್ಪ ಎಲ್ಲರಿಗೂ ನಮಸ್ಕಾರ. ಸೊ ಮೇಡಮ್, ಈಗ ನಿಮಗೆ ಡೂಸ್ ಆ್ಯಂಡ್ ಡೋಂಟ್ಸ್ ವೆಹಿಕಲ್ ಬಗ್ಗೆ ಏನಿದೆ, ಯಾಕೆಂದರೆ ನಮ್ಮ ರೆಗ್ಯುಲರ್ ವೆಹಿಕಲಿಂದ ಈ ಬೈಕ್ಗೆ ಕೆಲವರು ಥಿಂಗ್ಸ್ ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು. ಯಾಕೆಂದರೆ ಸ್ವಲ್ಪ ಇದಕ್ಕೆ ಆಕ್ಸಲ್ಯೂಷನ್ಸ್ ಎಲ್ಲ ತುಂಬ ಬೇಗ ಸಿಗುತ್ತೆ. ಆಮೇಲೆ ಸೇಫ್ಟಿ ಪರವಾಗಿ ನೀವು ರೆಗ್ಯುಲರ್ ಬೈಕ್ಗೆ ಕೀ ಎಲ್ಲ ಹಂಗೆ ಇಟ್ಕೊಳ್ತೀರಲ್ಲ, ಹಂಗೆ ಇಟ್ಕೊಳ್ಳೋಂಗಿಲ್ಲ. ಸೊ ಆ ಥರ ಕೆಲವರು ಕಂಡೀಷನ್ಸ್ ಇದೆ, ಅದನ್ನು ಸ್ವಲ್ಪ ತಿಳ್ಕೋಬೇಕು. ಇನ್ನೊಂದು ವೆಹಿಕಲ್ ಕೊಟ್ಟಿದ ಮೇಲೆ ಇನಿಷಿಯಲ್ 5-10 ಡೇಸ್ ಅಟ್ಲೀಸ್ಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ ಮೇಲೆ ಫೀಲ್ಡ್ಗೆ ತಗೊಂಡೋಗಿ. ಸೊ ಅದು ಇದಕ್ಕೆ ಹೊಸದಾಗಿ ಮಾಡೋದು ಒಂದ್ಸರಿ ನಿಮಗೆ ಪ್ರೋಸೆಸ್ ಏನಿದೆ, ನೀವು ಸ್ಟಾರ್ಟ್ ಏನು ಮಾಡೋದು, ಅದರಲ್ಲಿ ಮೋಡ್ಸ್ ಏನೇನಿರುತ್ತೆ, ಆಮೇಲೆ ಸ್ಪೀಡ್ ಯಾವ ಮೋಡಲ್ಲಿ ಎಷ್ಟು ಸಿಗುತ್ತೆ, ಆ ಥರ ಎಲ್ಲ ಕಂಡೀಷನ್ಸ್ ಹೇಳ್ತಾರೆ. ಆಮೇಲೆ ನಿಮ್ಮ ಬ್ಯಾಟ್ರಿ ಲೈಫ್ ಹೇಗೆ ಜಾಸ್ತಿ ಲಾಂಗ್ ಇರುತ್ತೆ, ಬ್ಯಾಟ್ರಿ ಬಗ್ಗೆ ನೀವು ಏನೇನು ಕೇರ್ ತಗೋಬೇಕು, ಓವರ್ ಹೀಟ್ ಆದಾಗ ಏನೇನು ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಸೊ ಬೇಸಿಕಲಿ ಕೀ ಸಿಸ್ಟಮ್, ಕೀಯಲ್ಲಿ ಈ ಥರ 2 ಕೀ ಬರುತ್ತೆ. ಒಂದು ನಿಮಗೆ ಮ್ಯಾನ್ಯುಯಲ್ ಕೀ ಇರುತ್ತೆ, ಇನ್ನೊಂದು ರಿಮೋಟ್ ಕೀ ಇರುತ್ತೆ. ಎರಡನ್ನೂ ನೀವು ಆಪ್ರೇಟ್ ಮಾಡ್ಬೋದು. ಇದು ತುಂಬ ಇಂಪಾರ್ಟೆಂಟು. ಈ ಥರ 2 ಸೆಟ್ ಬರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಿಮ್ಗೆ ರಿಮೋಟ್ ಕೀ ತೋರಿಸ್ತೀನಿ. ರಿಮೋಟ್ ಕೀಯಲ್ಲಿ ಲಾಕ್ ಮಾಡಿರ್ತೀವಿ. ಲಾಕ್ ಮಾಡಿಬಿಟ್ಟು ಈಗ ಮ್ಯಾನ್ಯುಯಲ್ ಕೀ ಹಾಕ್ಲಿಕ್ಕೆ ಹೋದ್ರೂ ತೊಗೊಳ್ಳಲ್ಲ ಅದು. ಸೊ ಮತ್ತೆ ನೀವೇನು ಮಾಡಬೇಕು, ಆ್ಯಂಟಿ ಥೆಫ್ಟ್ ಅಲಾರ್ಮ್ ಅಂತಾರೆ ಅದನ್ನು. ಮತ್ತೆ ಕೀಯಲ್ಲಿ ಓಪನ್ ಮಾಡಬೇಕು. 2 ಸತಿ ಸೌಂಡ್ ಬರುತ್ತೆ. ಈಗ ನೀವು ಕೀನ ಇಗ್ನೈಟ್ ಮಾಡ್ಬೋದು. ಈಗ ನೋಡಿ, ಯಾವುದೇ ರೀತಿಯಾದ ಶಬ್ದ ಬರಲ್ಲ. ಓಕೆ, ಸರಿ ತೋರಿಸ್ತೀನಿ. ಸರಿ, ಈಗ ಸ್ಟಾರ್ಟ್ ಆಗಿದೆ. ಹಾಂ, ಸ್ವಲ್ಪ ಈ ಕಡೆ ಸ್ಟಾರ್ಟ್ ಆಗಿದೆ ಈಗ. ಇದರಲ್ಲಿ ಆನ್ ಆಫ್ ಬಟನ್ ಅಂತ ಸ್ವಲ್ಪ ವೈರು ಸ್ವಲ್ಪ ಮುಂದೆ ಹೋಗಿ. ಓಕೆ ಸರ್. ಸರ್ ಸ್ಕಿಡ್ ಆಗ್ತೀರಾ? ಇರಲ್ಲ ಮೇಡಮ್. ಸರ್ ಇದು ಗಾಡಿ ಹೆಸರು ಏನು ಸರ್? ಗಾಡಿ ಹೆಸರು ನಂದಿನಿನಾ? ಈ ನಂದಿನಿನಾ? ಈ ನಂದಿನಿ ಬಂದು ಮ್ಯಾನುಫ್ಯಾಕ್ಚರರು. ಹಾಂ. ಗಾಡಿ ಹೆಸರು ಬಂದು U1 ಇಕೋ. U1 ಇಕೋ ಗಾಡಿ ಹೆಸರು. ಸೊ ಇದು ಬಂದು ನಿಮಗೆ 12 ಇಂಚ್ ವೀಲ್ ಬರುತ್ತೆ. 12 ಇಂಚ್ ವೀಲು ಫ್ರಂಟ್ ಟು ಬ್ಯಾಕ್ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಎಷ್ಟು ಕಿಲೋಮೀಟರ್ ಬರುತ್ತೆ? ಬ್ರೇಕಿಂಗ್ ಸಿಸ್ಟಮ್ಸಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇರಲ್ಲ. ಇವಾಗ ಇಲ್ಲಿಗೆ ಕೊಟ್ಟಿರುವಂಥ ಗಾಡಿ ಬಂದು 120 ಕಿಲೋಮೀಟರ್ಸ್ ರೇಂಜ್. ನಿಮಗೆ ರಿಯಲ್ ಟೈಮಲ್ಲಿ ನೀವು ಲೋಡ್ ಹಾಕಿ ಯಾವ ಥರ ಓಡಿಸಿದ್ರು ಆಲ್ಮೋಸ್ಟ್ ಅಬೌಟ್ 90 to 100 ಕಿಲೋಮೀಟರ್ಸ್ ನಿಮಗೆ ರಿಯಲ್ ಟೈಮ್ ಬರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಚಾರ್ಜಿಂಗ್ ಎಷ್ಟು ನಿಮ್ಮ ಟ್ರಾವೆಲ್ನ ಪ್ಲ್ಯಾನ್ ಮಾಡ್ಕೋಬೋದು. ಸೊ ನಿಮಗೆ ಸ್ಪೇಸು ಇರುತ್ತೆ ಇಲ್ಲಿ, ನಿಮ್ಗೆ ಏನು ಐಟಮ್ಸ್ ಇಟ್ಕೊಳ್ಳಿಕ್ಕೆ. ಇನ್ನೂ ಒಬ್ಬರು ಹಿಂದೆ ಕುತ್ಕೋಬೋದು. ಪ್ಲಸ್ ಇದು ಓಪನ್ ಆ್ಯಂಡ್ ಕ್ಲೋಸ್ ಟೈಪ್ ಸೀಟ್ ಇದೆ.
ಇದು ವಿತೌಟ್ ಹೆಲ್ಮೆಟಾ? ಹಾಂ ಇಲ್ಲ ವಿತೌಟ್ ಹೆಲ್ಮೆಟ್ ಅನ್ನೋದು ಯಾವುದೂ ಇಲ್ಲ. ಹೆಲ್ಮೆಟ್ ಬಂದು ಇಲ್ಲ ಇದೆ ನ್ಯಾಚುರಲ್ ಆಗಿ RTOನೇ ಪರ್ಮಿಷನ್ ಕೊಟ್ಟಿದೆ. 16 70 ಕಿಲೋಮೀಟ್ರ್ ಲೆಸ್ ದ್ಯಾನ್ ಇದ್ದರೆ ಅದು ಪರ್ಮಿಷನ್ ಕೊಟ್ಟಿದ್ದಾರೆ, ನಾನ್ ರಿಜಿಸ್ಟರ್ಡ್. ಆದರೆ ಹೆಲ್ಮೆಟ್ ನಮ್ಮ ಸೇಫ್ಟಿಗೋಸ್ಕರ ಹಾಕೊಳ್ಳಿ ಅಂತಲೇ ಹೇಳ್ತೀವಿ ನಾವು. ಸರಿ. ಇಟ್ ಕ್ಯಾನ್ ಬಿ ಪೈಲಟ್ ರೈಡರ್ ಆರ್ ದ ರೈಡರ್. ಮತ್ತು ಚಾರ್ಜ್ ಎಷ್ಟು ಇದಕ್ಕೆ? 3 to 4 hours ಚಾರ್ಜ್ ಆಗುತ್ತೆ, ಪ್ಲಸ್ ಆರ್ ಮೈನಸ್ ಹಾಫ್ ಆನ್ ಅವರ್. ಪೂರ್ತಿ ಡೆಡ್ ಆದ ಪಕ್ಷದಲ್ಲಿ ಮಾತ್ರ ಅಷ್ಟು ಟೈಮ್ ತೊಗೊಳುತ್ತೆ. ಅದರ್ವೈಸ್ ಈಗ ಒಂದು ಆಲ್ರೆಡಿ 60 ಕಿಲೋಮೀಟರ್ಸ್ ಓಡಿಸಿದ್ದೀರಾ, ಇನ್ನೊಂದು 60 ಕಿಲೋಮೀಟರ್ಸ್ ಇತ್ತು, ನಿಮ್ಮ ಟ್ರಾವೆಲ್ ನೆಕ್ಸ್ಟ್ ಒಂದು 70 ಅಥವಾ 80 ಕಿಲೋಮೀಟರ್ಸ್ ಇದೆ ಅಂದಾಗ ನೀವು ಚಾರ್ಜ್ ಹಾಕೋಬೋದು. ಮತ್ತು ಹೋಗಿ ಬಂದು ಚಾರ್ಜ್ ಹಾಕೋದ್ರಿಂದ ಬ್ಯಾಟ್ರಿ ಲೈಫ್ ಡೌನ್ ಆಗುತ್ತೆ. ಸೊ ಇದು ಹೇಗೆ ಅಂದರೆ 2000 to 2500 ಚಾರ್ಜಿಂಗ್ ಸೈಕಲ್ಸ್ ಆ್ಯಡ್ ಆಗುತ್ತೆ ಒಂದೊಂದು ಬ್ಯಾಟ್ರಿಗೇನು. ಸೊ ಈಗ 2000 ಸೈಕಲ್ಸ್ ನೀವು ಒಂದು ತಿಂಗಳಾದರೂ ಮುಗಿಸ್ಬೋದು, 5 ವರ್ಷಕ್ಕಾದರೂ ಮುಗಿಸ್ಬೋದು. ಸೊ ಒಂದು ದಿನಕ್ಕೆ ಒಂದು ಚಾರ್ಜ್ ತೊಗೊಂಡ್ರು 365 ದಿನ ಒಂದು ವರ್ಷದಲ್ಲಿ. ಸೊ 7 years, 5 to 7 years ನಿಮಗೆ ಬ್ಯಾಟ್ರಿದು ಲೈಫ್ ಬರುತ್ತೆ. ವಾರಂಟಿ ಬ್ಯಾಟ್ರಿ. ಮತ್ತು ಇದರಲ್ಲಿ ಹೇಳಿದಾಗೆ ಸ್ಪೆಸಿಫಿಕಾಗಿ ಆನ್ ಅಂತ ಏನು ಇರಲ್ಲ. ಈಗ ಕೀ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಸರ್ ಒಂಚೂರು ಸೆಂಟರ್ ಸ್ಟ್ಯಾಂಡ್ ಹಾಕಿ, ಕೀ ಆಫಲ್ಲಿದೆ. ಈಗ ಸೆಂಟರ್ ಸ್ಟ್ಯಾಂಡ್ ಹಾಕಿದ್ದೀವಿ ನೋಡಿ. ಈಗ ಆನ್ ಆಗಿದ ತಕ್ಷಣ ಆನ್ನಲ್ಲಿದೆ. ಇದು ಬಂದು ನಿಮಗೆ ಮೋಡ್ ಬಟನ್. ಈಗ ಪಿ ಅಂದರೆ ಪಾರ್ಕಿಂಗ್ ಮೋಡ್ ಇರುತ್ತೆ. ಅವ್ರಿಗೆ ಕಾಣುತ್ತೆ. ನೀವು ಎಷ್ಟು ಮಾತಾಡಬೇಡಿ, ಆಮೇಲೆ ಮಾಡ್ಕೊಡು ಅಂತ ಇವಾಗ ಕೇಳಿಸ್ಕೊಳ್ಳಿ. ಸೊ ಮೇಡಮ್ ಹೇಳಿರೋ ಪ್ರಕಾರ ಸೊ ನಿಮಗೆ 2 ಸೆಟ್ ಕೀ ಬರುತ್ತೆ. ಒಂದು ಕೀ ನೀವು ರೆಗ್ಯುಲರ್ ಯೂಸ್ ಮಾಡ್ಕೋಬೇಕು, ಒಂದು ಕೀ ನೀವು ನಿಮ್ಮ PSC ಇಟ್ಕೊಳ್ಳಿ. ಯಾಕಂದ್ರೆ ಬೈ ಚಾನ್ಸ್ ಒಂದು ಕೀ ಮಿಸ್ ಆಯ್ತಂದ್ರೆ ಒಂದು ಕೀ ಸೇಫ್ಟಿಯಲ್ಲಿ ಇರುತ್ತೆ, ಅದಕ್ಕೆ 2 ಕೀ ಬರುತ್ತೆ. ಬಟ್ ಅದರಲ್ಲೂ 2 ಆಪ್ಷನ್, ಒಂದು ರಿಮೋಟ್ ಆಪ್ಷನ್. ಸೊ ಇದರಲ್ಲಿ 2 ಆಪ್ಷನ್ ಇದೆ, ಒಂದು ರಿಮೋಟ್ ಆಪ್ಷನ್ ಇದೆ, ಒಂದು ನಾರ್ಮಲ್ ಆಪ್ಷನ್ ಇದೆ. ಸೊ ನೀವು ರಿಮೋಟ್ ಆಪ್ಷನ್ ಅಲ್ಲಿ ವೆಹಿಕಲ್ ಲಾಕ್ ಮಾಡಿದ್ರೆ ಅನ್ಲಾಕ್ ಮಾಡಿದ್ರೇನೆ ಸ್ಟಾರ್ಟ್ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಇನ್ನೊಂದು ಬೈಕ್ಗೆ ಯಾವುದೇ ಸ್ಟಾರ್ಟ್ ಬಟನ್ ಇಲ್ಲ. ನೀವು ಕೀ ಹಾಕಿದ್ರೆ ಸ್ವಿಚ್ ಆನ್ ಮಾಡಿದ್ರೆ ಬೈಕ್ ಆಟೋಮೆಟಿಕ್ ಆನ್ ಆಗುತ್ತೆ. ಆನ್ ಆಗಿದ್ಮೇಲೆ ಬೈಕ್ ಲಾಕ್ ಮೋಡ್ ಅಲ್ಲಿ ಇರುತ್ತೆ. ಸೊ ಲಾಕ್ ಮೋಡ್ ಅಲ್ಲಿ ಇರೋದ್ರಿಂದ ಅದು ಎಷ್ಟು ನೀವು ಎಕ್ಸಲೇಟರ್ ಕೊಟ್ಟರೆ ಮುಂದೆ ಹೋಗಲ್ಲ. ಸೊ ಅದಕ್ಕೆ ಒಂದು ಕೆಲಸ ಮಾಡಬೇಕು, ನೀವು 2 ಬ್ರೇಕಿಂದ ಯಾವುದೋ ಒಂದು ಬ್ರೇಕ್ ಒಂದ್ಸರಿ ಪ್ರೆಸ್ ಮಾಡಿ ರಿಲೀಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ರಿಲೀಸ್ ಮಾಡಿದ್ರೆ ನಿಮ್ದು ಬೈಕ್ ಆಟೋಮೆಟಿಕ್ ಅನ್ಲಾಕ್ ಆಗುತ್ತೆ. ಈಗ ಮೇಲೆ ಸ್ಕ್ರೀನ್ ಅಲ್ಲಿ ರೆಡಿ ಅಂತ ಬರುತ್ತೆ, ನಿಮ್ಗೆ ಒಂದು ಗ್ರೀನ್ ಲೈಟ್ ಬರುತ್ತೆ. ಇದು ಬಂದ ತಕ್ಷಣ ನಿಮ್ ಬೈಕ್ ಓಡಿಸಕ್ಕೆ ರೆಡಿ ಇದೆ. ಸೊ ಅದರಲ್ಲಿ ಇನ್ನೊಂದು ಏನಿದೆ ಅಂದ್ರೆ, ಈಗ ಬೈಕ್ ರೆಡಿ ಇದ್ರೆ ನೀವು ಯಾವುದೇ ಕಾರಣಕ್ಕೆ ಎಕ್ಸಲೇಟರ್ ಆಟೋಮ್ಯಾಟಿಕ್ ಕೊಡ್ಬಿಡಿ, ಎಕ್ಸಲೇಟರ್ ಕೊಟ್ಟರೆ ಬೈಕ್ ಮುಂದೆ ಹೋಗುತ್ತೆ. ಇದು ಒಂದು ಮಾತ್ರ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ನಮ್ಮ ರೆಗ್ಯುಲರ್ ಬೈಕ್ ತರ ಇರಲ್ಲ. ಒಂದ್ಸರಿ ಬೈಕ್ ರೆಡಿ ಇದ್ರೆ ಸ್ವಲ್ಪ ಎಕ್ಸಲೇಟರ್ ಕೊಟ್ರೇನು ಬೈಕ್ ಮುಂದೆ ಹೋಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೆ ನೀವು ಫೀಲ್ಡ್ ಅಲ್ಲಿ ಹೋದಾಗ, ನಿಮ್ PSC ಇದ್ದಾಗ ಕೀ ಬೈಕ್ ಇಟ್ಕೋಬೇಡಿ. ಕೀ ಇಮಿಡಿಯೇಟ್ ಆಗಿ ಬೈಕ್ ಆಫ್ ಮಾಡಿದ್ರೆ ಕೀ ರಿಮೂವ್ ಮಾಡ್ಕೋಬೇಕು. ಯಾಕಂದ್ರೆ ಮಕ್ಕಳು ಇರ್ತಾರೆ, ಕೆಲವರು ಯಾರೋ ಒಂದು ಟ್ರೈ ಮಾಡ್ತಾರೆ, ಹೊಸ ಬೈಕ್ ಇದೆ, ಎಲೆಕ್ಟ್ರಿಕ್ ಬೈಕ್ ಇದೆ ಅಂತ ನೋಡಕ್ ಬರ್ತಾರೆ. ಸೊ ಅವಾಗ ಬೈಕ್ ಸ್ವಿಚ್ ಆನ್ ಇದ್ರೆ ರೆಡಿ ಇದ್ರೆ ನೀವು ಸ್ವಲ್ಪ ಆಕ್ಸಿಲೇಟರ್ ಕೊಟ್ರೇನು ಬೈಕ್ ಮುಂದೆ ಹೋಗುತ್ತೆ. ಇದು ಮಾತ್ರ ನೀವು ಸ್ವಲ್ಪ ನೋಡ್ಕೋಬೇಕು. ನೀವು ಇಂಪಾರ್ಟೆಂಟ್ ಸರ್ ಹೇಳ್ತಾರೆ. ಈ ನೀವು ಆನ್ ಮಾಡಿ ಇಟ್ಟಿದ್ದೀರಂದ್ರೆ ಜಸ್ಟ್ ಅದು ಎಕ್ಸಲೇಟರ್ ಆನ್ ಮಾಡಿದ ತಕ್ಷಣ ಮೂವ್ ಆಗ್ಬಿಡ್ತದೆ ಗಾಡಿ. ಸೊ ಆಫ್ ಮಾಡಿದ್ದೀರಂದ್ರೆ ನೀವು ನಿಮ್ಮ ಹತ್ರ ನೀವು ಇಟ್ಕೋಬೇಕು, ತಗೋಬೇಕು. ಸೊ ನಮ್ಮ ರೆಗ್ಯುಲರ್ ಬೈಕ್ ಏನಂದ್ರೆ ನೀವು ಸೇಮ್ ಸ್ಕೂಟಿ ತರಾನೇ, ಮೋಸ್ಟ್ಲಿ ಸ್ಕೂಟಿ ತರಾನೇ. ಬಟ್ ಸ್ಕೂಟಿಗೆ ಏನಂದ್ರೆ ಫಸ್ಟ್ ಸ್ವಿಚ್ ಆನ್ ಮಾಡಬೇಕು, ಆನ್ ಮಾಡಿ ಮುಂದೆ ಹೋಗುತ್ತೆ. ಇದು ಒಂದ್ಸರಿ ಸ್ವಿಚ್ ಆನ್ ಮಾಡಿದ್ರೆ ಆಟೋಮೆಟಿಕ್ ಬೈಕ್ ಆನ್ ಮೋಡಲ್ಲೇ ಇರುತ್ತೆ, ಅದರಲ್ಲಿ ಬೇರೆ ಆಪ್ಷನ್ನೇ ಇರಲ್ಲ. ಸೊ ರೆಡಿ ಮೋಡಲ್ಲಿ ಇದ್ದಾಗ ನೀವು ಕೀ ಮಾತ್ರ ರಿಮೂವ್ ಮಾಡ್ಕೋಬೇಕು. ಅದು ಒಂದು. ಇನ್ನೊಂದು ನೀವು ರೆಗ್ಯುಲರ್ ಈಗ ನೀವು ಬೇರೆ ಈಗ ನಾವು ಸ್ವಲ್ಪ ಬ್ರೇಕ್ ಪ್ರೆಸ್ ಮಾಡಿದ್ರೆ ರಿಲೀಸ್ ಮಾಡಿದ್ರೆ ಈಗ ಆಟೋಮೆಟಿಕ್ ರೆಡಿ ಅಂತ ಗ್ರೀನ್ ಕಲರ್ ಬಂತು. ಅದು P ಹೋಗಿ ಅದರಲ್ಲಿ 0 ಬಂತು, 0 ಕಿಲೋಮೀಟರ್ಸ್ ಅಂತ. ಶಿಫ್ಟ್ ಬಂದ್ರೆ ನಿಮ್ಗೆ ರೆಡಿ ಇದೆ ಈಗ ಓಡಿಸಕ್ಕಂತ ಗೊತ್ತಾಗ್ತದೆ. ಈಗ ನೀವು ಸ್ವಲ್ಪ ಎಕ್ಸಲೇಟರ್ ಕೊಟ್ರೇನು ಬೈಕ್ ಆಟೋಮ್ಯಾಟಿಕ್ ರನ್ ಆಗುತ್ತೆ. ಇದು ಕಂಡೀಷನ್ ಒಂದು. ಇನ್ನೊಂದು, ಇದರಲ್ಲಿ 3 ಮೋಡ್ಸ್ ಇದಾವೆ ನಿಮ್ಗೆ. ಸೊ ಇಲ್ಲಿ M ಅಂತ ಮೋಡ್ ಬಟನ್ ಇದೆ. ಸೊ ಅದರಲ್ಲಿ ನಾವು ರೆಗ್ಯುಲರ್ ಬೈಕ್ ನಮಗೆ ಗೇರ್ 1, ಗೇರ್ 2, ಗೇರ್ 3 ಇರುತ್ತಲ್ವಾ, ಅದೇ ತರ ಇದರಲ್ಲಿ ಮೋಡ್ 1, ಮೋಡ್ 2, ಮೋಡ್ 3 ಇದೆ. ಸೊ ಮೋಡ್ 1 ಅಲ್ಲಿ ಇದ್ದಾಗ ಬೈಕ್ ಮ್ಯಾಕ್ಸಿಮಮ್ 20 km/h ಸ್ಪೀಡಲ್ಲಿ ಹೋಗುತ್ತೆ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ನಮ್ಮ ಬೈಕ್ ಇದು ಫಸ್ಟ್ ಗೇರ್ ತರ.
ಸೆಕೆಂಡ್ ಮೋಡಲ್ಲಿ ತಗೊಂಡ್ರೆ 30 km/h ಅಲ್ಲಿ ಹೋಗುತ್ತೆ. ಥರ್ಡ್ ಮೋಡಲ್ಲಿ ಹೋದ್ರೆ ನಿಮಗೆ 40 ಮ್ಯಾಕ್ಸಿಮಮ್ ಸ್ಪೀಡ್ 40 km/h ಸಿಗುತ್ತೆ. ಸೊ ಇನ್ನೊಂದು ಬ್ಯಾಟ್ರಿ ಫುಲ್ ಚಾರ್ಜ್ ಆದರೆ ನಿಮಗೆ ಇದ್ರದ್ದು ಒಂದು ಫುಲ್ ಚಾರ್ಜಲ್ಲಿ 120 km ಹೋಗೋದು ಒಂದು ಕ್ಯಾಪಸಿಟಿ ಇದೆ. ಸೊ 120 km ಇಂದ ಕೆಲವು ಟೈಮ್ 5-10 km ನಾವು ರೆಗ್ಯುಲರ್ ಹೆಚ್ಚು ಕಡಿಮೆ ಸ್ಪೀಡಲ್ಲಿ ತಗೊಂಡಿದ್ರೆ ಒಂದು 100 km ಬಂದೇ ಬರುತ್ತೆ. ಸೊ ಇದು ಬ್ಯಾಟ್ರಿ ಲೈಫ್ ಒಂದ್ಸರಿ ಫುಲ್ ಚಾರ್ಜ್ ಆದರೆ. ಬ್ಯಾಟ್ರಿ ಫುಲ್ ಡೌನ್ ಮಾಡಬೇಡಿ, ಬಟ್ ಆದ್ರೇನು ನಿಮಗೆ ಅಟ್ಲೀಸ್ಟ್ ಒಂದು 3-3.5 ಗಂಟೆ ಬೇಕಾಗುತ್ತೆ ಫುಲ್ ಚಾರ್ಜ್ಗೆ. ಬಟ್ ನೀವು ಯೂಸ್ ಮಾಡಿದಾಗ ಎಷ್ಟು ಕಡಿಮೆ ಆಗುತ್ತೆ ಅದ್ರ ಪ್ರಕಾರ ಸ್ವಲ್ಪ ಅರ್ಧ ಗಂಟೆ ರೀಚಾರ್ಜ್ ಮಾಡ್ತಾ ಇದ್ದೀವಿ. ನಮ್ಮ ಮೊಬೈಲ್ ಬ್ಯಾಟ್ರಿ ಥರನೇ ಜಾಸ್ತಿ ಬ್ಯಾಟ್ರಿ ಸುಮಾರು ಸರಿ ಡ್ರೈನ್ ಆದರೆ ಬ್ಯಾಟ್ರಿ ಲೈಫ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಬ್ಯಾಟ್ರಿ ಯಾವಾಗನೂ ನೀವು ಚಾರ್ಜಲ್ಲಿ ಇಟ್ಕೋಬೇಕು. ಇನ್ನೊಂದು ಓವರ್ ನೈಟ್ ಫುಲ್ ಡೇ ಆ ಥರ ಬ್ಯಾಟ್ರಿಗೆ ಚಾರ್ಜಿಂಗ್ಗೆ ಇಟ್ಕೋಬೇಡಿ, ಯಾಕಂದರೆ ಈ ಓವರ್ ಹೀಟ್ ಆಗುತ್ತೆ. ಓವರ್ ಹೀಟ್ ಆದಾಗ ಬ್ಯಾಟ್ರಿ ಅದರಲ್ಲಿನೂ ಬ್ಯಾಟ್ರಿದು ಲೈಫ್ ಸೈಕಲ್ ಕಡಿಮೆ ಆಗುತ್ತೆ. ಸೊ ಕೊಟ್ಟಿರೋದು 3-3.5-4 ಗಂಟೆ ಅಷ್ಟು ಟೈಮ್ ನೀವು ಚಾರ್ಜಿಂಗ್ ಮಾಡ್ಬೋದು. ಅದೇ ಹೇಳ್ತಾ ಇರೋದು, ಓವರ್ ನೈಟ್ ಚಾರ್ಜಿಂಗ್ ಇಟ್ಕೋಬೇಡಿ. ಸ್ವಿಚ್ ಆನ್ ಮಾಡಿ ಮತ್ತೆ ಫುಲ್ ನೈಟ್ ಇಟ್ಕೊಂಡ್ರೆ ಬೇಗ ಹೋಗಬೇಕು, ಚಾರ್ಜಿಂಗ್ ಆಗುತ್ತೆ ಆ ಥರ ಅನ್ಕೋಬೇಡಿ. ಯಾಕಂದರೆ ಅದರಲ್ಲಿ ಬ್ಯಾಟ್ರಿ ಡ್ಯಾಮೇಜ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಬ್ಯಾಟ್ರಿ ದೊಡ್ಡ ಇರೋದ್ರಿಂದ ಕಾಸ್ಟ್ಲಿ ಇರುತ್ತೆ. ಸೊ ಕಾಸ್ಟ್ಲಿ ಇರೋದ್ರಿಂದ ವೆಹಿಕಲ್ ಕಾಸ್ಟ್ 1,30,000 ಇದೆ. ಅದರಲ್ಲಿ ಬ್ಯಾಟ್ರಿ ಒಂದು 80,000-90,000 ಬ್ಯಾಟ್ರಿನೇ ಇರೋದು. ಬೇರೆ ಎಲ್ಲ ಮೋಟರ್ ಮತ್ತೆ ಬ್ಯಾಟ್ರಿ ಇದೆ ಎರಡೇ ಇದರಲ್ಲಿ ಹೈ ಕಾಸ್ಟ್ ಅಲ್ಲಿ ಇರೋದು. ಬೇರೆ ಎಲ್ಲ ಮೆಟಲ್ ಇರೋದ್ರಿಂದ ಅದು ಏನು ಕಿಲೋ ರೇಂಜ್ ಅಲ್ಲಿ ಇಟ್ಕೋದು. ಸೊ ಆಮೇಲೆ ನಮ್ಮ ಹೆಡ್ಲೈಟ್ಸ್ ಈಗ ನಾರ್ಮಲ್ ಹೆಡ್ಲೈಟ್ಸ್. ಸೊ ನಮ್ಮ ರೆಗ್ಯುಲರ್ ಬೈಕ್ ತರಾನೇ ಇದರಲ್ಲಿ ಹೆಡ್ಲೈಟ್ಸ್ ಬಟನ್ ಇದೆ, ಇಂಡಿಕೇಟರ್ ಬಟನ್ ಇದೆ, ಪಾರ್ಕಿಂಗ್ ಬಟನ್ ಇದೆ, ಆನ್ ಬಟನ್ ಇದೆ, 4-ವೇ ಪಾರ್ಕಿಂಗ್ ಅಂದ್ರೆ 4 ಇಂಡಿಕೇಟರ್ಸ್ ಒಂದೇ ಸರಿ ಪಾರ್ಕಿಂಗ್ ಅಲ್ಲಿ ನೈಟ್ಗೆ ಏನಾದರೂ ಪಾರ್ಕ್ ಮಾಡಿದ್ರೆ ನೀವು ಆನ್ ಮಾಡ್ಬೋದು. ಸೊ ಈ 4-5 ಬಟನೇ ಇರೋದು. ಇನ್ನೊಂದು ನಿಮಗೆ ಇದರಲ್ಲಿ ಬಾಟಲ್ ಹೋಲ್ಡರ್, ಬ್ಯಾಗ್ ಹೋಲ್ಡರ್, ಆಮೇಲೆ ಮುಂದೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಡಬಲ್ ಸೀಟ್ ನೀವು ಯೂಸ್ ಮಾಡ್ಬೋದು. ಹಿಂದೆ ಇರೋ ಸೀಟ್ನ ನೀವು ಕೆಲವು ಟೈಮ್ ಅಡಿಷನಲ್ ಮಟೀರಿಯಲ್ ಏನಾದರೂ ತಗೋಬೇಕಾದ್ರೆ ಇದರಲ್ಲಿ ಒಂದು ಪಿನ್ ಇದೆ, ಅದನ್ನು ಓಪನ್ ಮಾಡಿ ನೀವು ಶೀಟ್ನ ಫುಲ್ ಕ್ಯಾರಿಯರ್ ಥರ ಓಪನ್ ಮಾಡಿ ಅದರ ಮೇಲೆ ಸ್ವಲ್ಪ ವೇಟ್ ಇಟ್ಕೋಬೋದು. ಈಗ ಮ್ಯಾಕ್ಸಿಮಮ್ ವೇಟ್ ಕೆಪಾಸಿಟಿ, ಸೊ ಮ್ಯಾಕ್ಸಿಮಮ್ ಒಂದೇ ವೆಹಿಕಲಲ್ಲಿ ನೀವು 350 kg ವೇಟ್ ತಗೋಬೋದು. ಅದಕ್ಕಿಂತ ಜಾಸ್ತಿ ಇದ್ದರೆ ಸೊ ವೇಟ್ ಮೇಲೆ ನಿಮ್ಮದು ಸ್ಪೀಡ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಈಗ ನೀವು 200-300 ಕಿಲೋ ವೇಟ್ ಇದ್ದರೆ ಸ್ಪೀಡ್ ಸ್ವಲ್ಪ ಪಿಕಪ್ ಕಡಿಮೆ ಆಗ್ಬೋದು. ಬಟ್ ರೆಗ್ಯುಲರ್ ಬೈಕ್ಗಿಂತ ಪಿಕಪ್ ಜಾಸ್ತಿನೇ ಇರುತ್ತೆ. ಇನ್ನೊಂದು ಬೈಕ್ಗೆ ಸೌಂಡ್ ಬರಲ್ಲ ಅಂದರೆ ನೀವು ಸ್ವಲ್ಪ ಹ್ಯಾಬಿಚುವಲ್ ಆಗಬೇಕು. ನಮ್ಮ ರೆಗ್ಯುಲರ್ ಬೈಕ್ಗೆ ಸೌಂಡ್ ಜಾಸ್ತಿ ಬಂದರೆ ನಾವು ಸ್ಪೀಡ್ ಹೋಗ್ತಾ ಇದ್ದೀವಿ ಆ ಥರ ಎಲ್ಲ ನಮಗೆ ಅರ್ಥ ಆಗುತ್ತೆ. ಇದರಲ್ಲಿ ಟ್ರಾಫಿಕಲ್ಲಿ ಇರೋ ಟೈಮಲ್ಲಿ, ಇಲ್ಲಾಂದರೆ ಹಳ್ಳಿಯಲ್ಲಿ ನಮಗೆ ರೋಡ್ ಸರಿ ಇರಲ್ಲ, ಸ್ಟೋನ್ಸ್ ಎಲ್ಲ ಇರುತ್ತೆ, ಆ ಟೈಮಲ್ಲಿ ನೀವು ಸೌಂಡ್ ಸ್ವಲ್ಪ ಪ್ರಾಕ್ಟೀಸ್ ಆಗೋ ಟೈಮಲ್ಲಿ ಸ್ವಲ್ಪ ಸ್ಲೋ ಡ್ರೈವಿಂಗ್ ಮಾಡಿ. ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್ ಇದೆ, ಬೈಕ್ದು ನಿಮ್ಮದೂ. ಸೊ ಬೈಕ್ದು ಕಾಸ್ಟಲ್ಲಿ ರಿಕವರ್ ಮಾಡ್ಬೋದು. ನಮ್ಮದು ಪರ್ಸ್ನಲ್ ಆಗಿ ಏನಾದರೂ ಡ್ಯಾಮೇಜ್ ಆಯ್ತು ಅಂದರೆ ರಿಕವರ್ ಮಾಡೋಕ್ಕಾಗಲ್ಲ, ಹಾಸ್ಪಿಟಲ್ ಇದ್ರೇನೂ ಆಗಲ್ಲ ಕೆಲವು ಟೈಮ್. ಸೊ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ನಾನು ಶಾಸಕರು ಬರ್ತಾ ಇದ್ದಾರೆ, ಅವರು ಪ್ರಗತಿ ಪರಿಶೀಲನೆ ಮಾಡಬೇಕಾದ್ರೆ ದಯವಿಟ್ಟು ಯಾರು ಹೋಗಬಾರ್ದಂತ THS ಅವ್ರು ಫೋನ್ ಮಾಡಿ ಹೇಳಿದ್ದಾರೆ. ಸೊ ಸೇಫ್ಟಿಗೆ ನಾವು ಒಂದು ವೆಹಿಕಲ್ ಜೊತೆ ಒಂದು ಹೆಲ್ಮೆಟ್ ಕೊಡ್ತಾ ಇದ್ದೀವಿ. ಹಲೋ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಜನಪ್ರಿಯ ಶಾಸಕರಂತ ಮಾನ್ಯ ಸುಬ್ಬಾರೆಡ್ಡಿ ಸರ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ. ಸರ್ ಬನ್ನಿ ಸರ್. ಬನ್ನಿ ಸರ್. ನಮ್ಮ ARS ಮೆಂಬರ್ ಕೂಡ ಅವರು, ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ತಮ್ಮನ್ನೆಲ್ಲ ಉದ್ದೇಶಿಸಿ ಸರ್ ಮೊದಲು ಒಂದ್ಸಲ TPS ಅಲ್ಲಿ ಮೀಟಿಂಗ್ ತಗೊಂಡಿದ್ರು. ಅದಾದಮೇಲೆ ಆಲ್ಮೋಸ್ಟ್ 1 year ಆಗಿದೆ. ತಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕಂತ ಹೇಳಿ ಕೇಳ್ಕೊಳ್ತೀನಿ. ನಿಂತಿರೋ ನೀರಲ್ಲಿ ತಗೊಂಡು ಹೋಗಬೇಡಿ, ಸ್ವಲ್ಪ ಸೈಡಿಂದ ತಗೊಂಡು ಹೋಗಿ. ಫ್ಲೋಯಿಂಗ್ ನೀರಲ್ಲಿ ಹೋಗಿದ್ರೆ ಏನು ತೊಂದರೆ ಇಲ್ಲ, ಬಟ್ ನಿಂತಿರೋ ನೀರಲ್ಲಿ ಮಾತ್ರ ಸ್ವಲ್ಪ ಕ್ಲಿಯರ್ ಆಗಲಿಕ್ಕೆ ಆಗಿ ತಗೋಬಹುದು. ಸೊ ರೈನಿ ಸೀಸನಲ್ಲಿ ಮಾತ್ರ ಇದು ಕಂಡೀಷನ್ ಇರೋದು. ಎಲೆಕ್ಟ್ರಿಕ್ ವೆಹಿಕಲ್ ಇರೋದು ನಮ್ಮ ಮೊಬೈಲ್ಗೆ ನಾವು ಏನು ನೋಡ್ತೀವಿ ಅದೇ ಥರ ನೋಡ್ಕೋಬೇಕು. ಬೇರೆ ಯಾವುದೇ ಇಶ್ಯೂ ಇರಲ್ಲ. ನಿಮಗೆ ಹಾರ್ಟ್ ಜಾಸ್ತಿ ಬಿಸಿಲು ಇರೋದ್ರಿಂದ
ನಾರ್ಮಲ್ ಜಾಸ್ತಿ ಓದಿರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಬಿಸಿಲಿಯಲ್ಲಿ ಇನ್ನೊಂದು ಕಂಡೀಷನ್, ಫುಲ್ ಡೇ ಬಿಸಿಲಿಯಲ್ಲಿ ಇಟ್ಕೊಬೇಡಿ. ಏನು ಸೊ ಓಕೆ, ಸೊ ಚಾರ್ಜಿಂಗ್ ಮಾಡೋ ಮುಂಚೆ ಮತ್ತು ಚಾರ್ಜಿಂಗ್ ಆದಮೇಲೆ ಒಂದು 10 ಮಿನಿಟ್ಸ್ ವೇಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಫೀಲ್ಡಿಂದ ಬಂದ ತಕ್ಷಣ ಇಮಿಡಿಯೇಟ್ ಚಾರ್ಜಿಂಗ್ಗೆ ಹಾಕಬೇಡಿ. ಒಂದು 10 ಮಿನಿಟ್ಸ್ ಬ್ಯಾಟ್ರಿ ಡೌನ್ ಕೋಲ್ಡ್ ಆಗಲಿ, ಆಮೇಲೆ ಚಾರ್ಜಿಂಗ್ ಹಾಕಿ. ಆಮೇಲೆ ನೀವು ಚಾರ್ಜಿಂಗ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ರಿಮೂವ್ ಮಾಡಿ ತಗೊಂಡು ಹೋಗ್ಬೇಕು. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬ್ಯಾಟ್ರಿ ಕೋಲ್ಡ್ ಡೌನ್ ಆಗಿ ಆಮೇಲೆ ತಗೊಂಡು ಹೋಗ್ಬೇಕು. ಸೊ ಇದನ್ನ ನಾನು ಒಂದು ಆರೋಗ್ಯ ರಕ್ಷಾ ಸಮಿತಿ ಸಭೆ ಕರೆದಿದ್ದೆ. ಈ ಸಭೆಗೆ ಬಂದಾಗ ನಮ್ಮ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ನಮ್ಮ ಸ್ಟಾಫು ಇವತ್ತು ಬಂದಿದ್ದಾರೆ. ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ, ತಾವು ಬನ್ನಿ ಅಂತ ಕರೆದಾಗ ನಾನು ಆಯ್ತಪ್ಪ ಅಂತ ಹೇಳ್ಬಿಟ್ಟು ಈ ಸಭೆಗೆ ಬಂದಿದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ನಾವು ಆಲ್ರೆಡಿ 1 ಇಯರ್ ಬ್ಯಾಕ್ TPS ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ತಮ್ಮನ್ನೆಲ್ಲ ಕರೆದಿದ್ದೆ, ಮ್ಯಾಕ್ಸಿಮಮ್ ಎಲ್ಲರೂ ಬರಬೇಕು ಅಂತ ಹೇಳಿದ್ರು. ನನ್ನ ದೃಷ್ಟಿ ನಮ್ಮ ಕ್ಷೇತ್ರವನ್ನು ಒಳ್ಳೆ ಆರೋಗ್ಯವಂತರಾಗಿ ಮಾಡಬೇಕು. ಯಾವುದೇ ಕಾಯಿಲೆಗಳಿದ್ರು ಅದಕ್ಕೆ ಒಳ್ಳೆ ನಮ್ಮ ಔಷಧಿ ಕೊಟ್ಟು ಗುಣಪಡಿಸಿ ಒಳ್ಳೆ ವ್ಯಕ್ತಿಗಳಾಗಿ ಮಾಡಬೇಕು ಅಂತ ನನ್ನ ಆಸೆ. ತಾವೆಲ್ಲ ನನ್ನ ಕೈ ಜೋಡಿಸ್ಬೇಕಾಗುತ್ತೆ. ಕಾರಣ ತಮಗೆ ಗೊತ್ತಿದೆ, ಇಲ್ಲಿರೋ ಜನರಿಗೆ ಪಾಪ ಅವೇರ್ನೆಸ್ ಇಲ್ಲ. ಈಗೇನಾಗುತ್ತೆ, ತಾವೆಲ್ಲ ಪಾಪ ಹಳ್ಳಿಗೂ ಸುತ್ತಾ ಇರ್ತೀರ. ಏನಾಗುತ್ತೆ, ಅವ್ರಿಗೆ ಒಂದು ಸ್ಟಾರ್ಟಿಂಗ್ ಅಲ್ಲೇ ಅದನ್ನು ಟೆಸ್ಟ್ ಮಾಡಿಸ್ಕೊಂಡಾಗ ಗುಣಪಡಿಸ್ಕೊಳ್ಬೋದು ಆ ಕಾಯಿಲೆ. ಅವ್ರು ಅದ್ಯಾವುದಕ್ಕೂ ಹೋಗಲ್ಲ. ತುಂಬಾ ಸೀರಿಯಸ್ ಅಂದ್ರೆ ಆ ನೋವು ತಡ್ಕೊಳಕ್ಕಾಗದೆ ಇರುವಾಗ ನಿಮ್ಮ ಆಸ್ಪತ್ರೆಗೆ ಬರ್ತಾರೆ. ನನ್ನ ಮನವಿ ನಿಮಗೆ, ದಯವಿಟ್ಟು ನೀವು ಹಳ್ಳಿಗಳು ಹೋದಾಗ ವಿಚಾರಣೆ ಮಾಡಬೇಕಾಗುತ್ತೆ. ಯಾರ್ಯಾರಿಗೆ ಪ್ರಥಮ ಹಂತದಲ್ಲೇ ಚಿಕಿತ್ಸೆ ಕೊಡಿಸೋ ಒಳ್ಳೆಯದಾಗುತ್ತೆ ಅದರ ಕಡೆ ಗಮನ ಹರಿಸಬೇಕಾಗುತ್ತೆ. ನಾನು ಯಾಕೆ ಇದ್ರ ಬಗ್ಗೆ ನನಗೆ ಒಳ್ಳೆ ಮಾತನಾಡಕ್ಕೆ ಒಂದು ನನಗೆ, ಯಾಕಂದ್ರೆ ಇದ್ರದ್ದು ಪ್ರತಿ ಬುಧವಾರ ನಾನು ಮನೆ ಹತ್ರ ಇರ್ತೀನಿ. ನನ್ನ ಹತ್ರ ಹೆಚ್ಚು ಕಮ್ಮಿ ಒಂದು 10 ಪೇಷಂಟ್ ಆದರೂ ಬರುತ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, 10 ಪೇಷಂಟ್ ಅಲ್ಲಿ ನಾಳೆ ಬನ್ನಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದ 5 ಜನ ಬರ್ತಾರೆ. 5 ಜನರಲ್ಲಿ 3 ಜನರಿಗೆ ಕ್ಯಾನ್ಸರ್ ಇರುತ್ತೆ, ಜ್ಞಾಪಕ ಇರುತ್ತೆ ಪಾಪ. ನನ್ನ ವಾಟ್ಸಪ್ ತೋರಿಸ್ತೀನಿ, ಅಲ್ಲಿಂದ ಹಾಸ್ಪಿಟಲಿಂದ ನನಗೆ ಮೆಸೇಜ್ ಆಗ್ತಾರೆ, ಅನ್ನ ಟೆಸ್ಟ್ ಮಾಡಿಸಿದ್ವಿ, 3 ಜನರಿಗೆ ಕ್ಯಾನ್ಸರ್ ಇದೆ, ಇನ್ನಿಬ್ಬರಿಗೆ ಬೇರೆ ಥರ ಇದೆ ಅಂತ ನನಗೆ ಅಂತಾರೆ ಅಲ್ಲಿ ಹಾಸ್ಪಿಟಲಿಂದ ಪಾಪ. ಮೇನ್ ನಮಗೆ ನಾನು ನೋಡಿರೋ ಪ್ರಕಾರ ಈ ಭಾಗದ ಜನರಿಗೆ ಒಂದು ಆರ್ಥೋಪೆಡಿಕ್, ಈ ಮೊಣಕಾಲು ಇದು ನೋವುಗಳು, 2 ಕ್ಯಾನ್ಸರ್ ಇದೇ ಜಾಸ್ತಿ ಇರೋದು ನಮ್ಮ ಭಾಗದಲ್ಲಿ. ಅದನ್ನು ದಯವಿಟ್ಟು ನಿಮ್ಗೆ ನಾನು ಯಾಕೆ ಮಾತಾಡ್ತೀನಿ ಅಂದರೆ, ತಾವು ಮನಸ್ಸು ಮಾಡಿದ್ರೆ ಈಗೇನಾಗುತ್ತೆ ತಮಗೂ ಗೊತ್ತು. ನಾನು ನೋಡ್ತಾ ಇರುವಂಥ ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ಯಾಕೋ ನಮ್ಮ ಭಾಗಕ್ಕೆ ಗ್ರಾಚಾರನೋ ದುರಾದೃಷ್ಟನೋ ನನಗೆ ಗೊತ್ತಿಲ್ಲ, ಅತಿ ಹೆಚ್ಚು ಗರ್ಭಕೋಶ ತೊಂದರೆಗಳು ಬರುತ್ತೆ ಪಾಪ ಹೆಣ್ಮಕ್ಳಿಗೆ. ಅವ್ರು ಕೇರ್ಲೆಸ್ ಮಾಡ್ತಾರೆ, ಏನ್ ಬಿಡು ಹೋಗುತ್ತೆ ಬಿಡು ಅಂತ. ಅದು ಒಂದು 2-3 ವರ್ಷ ಆದ್ಮೇಲೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗ್ತಾ ಇದೆ. ಅದಂತ ಅವ್ರು ನೋಡ್ಬೇಕಾಗುತ್ತೆ. ಜಾಸ್ತಿ ಹೆಣ್ಮಕ್ಳು ತಾವು ಬಂದಿರೋದು ನಾವು ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಅವ್ರಿಗೆ ಅವೇರ್ನೆಸ್ ಕೊಡ್ಬೇಕು. ನೀವು ಹಿಂಗಾಗುತ್ತೆ, ಹಿಂಗಾದ್ರೆ ಮತ್ತು ಬದುಕೋದಕ್ಕೆ ಕಷ್ಟ. ನೀವು ಈಗಲೇ ಬಂದರೆ, ನಾವು ಈಗೇನು ಮೊದಲಾದರೂ ಗರ್ಭಕೋಶ ಆಪರೇಷನ್ ಮಾಡಬೇಕಾದ್ರೆ 25,000 ಆಗ್ತಾ ಇತ್ತು. ಈಗೇನಿಲ್ಲ ಪಾಪ, ಗೌರ್ಮೆಂಟ್ ಆಸ್ಪತ್ರೆ ಫ್ರೀಯಾಗಿ ಮಾಡಿಸ್ತಾರೆ. ಇಲ್ಲ ಬೆಂಗಳೂರು ಬಂದು ಮ್ಯಾಕ್ಸಿಮಮ್ 5,000 ಒಳಗಡೆ ನಾನು ಮಾಡಿಸ್ತಾ ಇದ್ದೆ. ಒಂದು 5,000 ರೂಪಾಯಿ ಖರ್ಚಾಗ್ಬೋದು. MS ರಾಮಯ್ಯ ನಾನು ಮಾಡಿಸ್ತಾ ಇದ್ದೆ. ಇಲ್ಲಂತೂ ಫ್ರೀನೇ ಇರುತ್ತೆ. ಈ ಕೆಲಸ ತಾವು ಮಾಡಬೇಕು. ಮತ್ತೆ PHCಗಳಲ್ಲೂ ಅಷ್ಟೇ ಪಾಪ ಕೆಲವು ಡಾಕ್ಟರ್ಸ್ ದೂರ ಇರ್ಬೋದು, ಹತ್ರ ಇರ್ಬೋದು, ಏನೇ ಇದ್ರು ಟೈಮಿಂಗ್ಸ್ ಫಾಲೋಅಪ್ ಮಾಡಬೇಕು. ಯಾವುದೇ ಕಂಪ್ಲೇಂಟ್ ಬರಬಾರ್ದು. ಏನಾದರೂ ಸಮಸ್ಯೆಗಳಿದ್ರೆ
ಆಲ್ಮೋಸ್ಟ್ ನನ್ನ ನಂಬರ್ ಎಲ್ಲರ ಹತ್ರ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಲ್ಲ ಅಂದರೆ ನಿಮ್ಮ THO ಹತ್ರ ಇರುತ್ತೆ, ನಿಮ್ಮ THO ಗಮನಕ್ಕೂ ತನ್ನಿ. ಇನ್ನೂ ಏನೋ ಸಮಸ್ಯೆ ನನಗೆ ನೇರವಾಗಿ ನನಗೆ ಫೋನ್ ಮಾಡಿದ್ರು, ಅಟ್ಲೀಸ್ಟ್ ಫೋನ್ ನಾನು ಎಲ್ಲಾದ್ರೂ ಮೀಟಿಂಗ್ ರಿಸೀವ್ ಮಾಡಲಿಲ್ಲ ಅಂದರೂ ಒಂದು ಮೆಸೇಜ್ ಹಾಕಿ, ಸೊ ಇಂಥ PHC ಇಂಥ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ಇಂಥ ಪೋಸ್ಟ್ ನಂದು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಾನು ಅದಕ್ಕೆ ಏನು ಬೇಕೋ ನಾನು ಸರ್ಕಾರದಿಂದ ಇರ್ಬೋದು, ನಮ್ಮ ಪೊಲೀಸ್ ಅಧಿಕಾರಿಗಳಿಂದ ಏನಾದ್ರು ಬೇರೆ ಥರ ತೊಂದರೆ ಇರ್ಬೋದು, ಇಲ್ಲ ಅಂದ್ರೆ ಏನಾದರೂ ರೋಗಿಗಳಿಗೆ ಏನಾದ್ರು ಅವಶ್ಯಕತೆ ಇದ್ದರೆ ನನ್ನ ಕಡೆಯಿಂದ ಇರ್ಬೋದು, ಯಾವುದೇ ವಿಧದಲ್ಲಿ ನಾನು ಅವ್ರ ಜೊತೆ ನಿಂತು ಆ ಕೆಲಸ ಮಾಡ್ಬೇಕು ನಾನು ರೆಡಿ ಇರ್ತೀನಿ. ಆದ್ದರಿಂದ ತಾವೆಲ್ಲರೂ ನೀವೇನೋ ಒಂದು ಸಂಬಳಕ್ಕೋಸ್ಕರ ಯಾರು ಕೆಲಸ ಮಾಡಬೇಡಿ, ಸೇವೆಗಾಗಿ ಮಾಡಿ. ನಿಮ್ಮದು ಸೇವೆ, ನಿಮ್ಮ ಸಂಬಳಕ್ಕಿಂತ ಮುಖ್ಯ ನಿಮ್ಮ ಆರೋಗ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೇವೆ ಬರುತ್ತೆ, ಸರ್ವಿಸು. ಆ ಕೆಲಸ ತಾವು ಮಾಡಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಹಾಗೆ ಮೊನ್ನೆ ತಾನೇ ಈ ಗಾಡಿನ ರಿಲೀಸ್ ಮಾಡಿದ್ವಿ. ಮನೆಗೂ ಹೋಗಿ ಏನೋ ವ್ಯಾಕ್ಸಿನ್ ಹಾಕೋಕ್ಕೆಲ್ಲ ಈ ಗಾಡಿಗಳು ಅಂತ ಚೆನ್ನಾಗಿ ಉಪಯೋಗಿಸ್ತಾರೆ. ಇಷ್ಟೊತ್ತು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಮತ್ತೆ ಆ ಗಾಡಿನ ಹೇಗಾದ್ರೆ ಉಪಯೋಗಿಸೋದು ಅದಕ್ಕೆ ಈಗ ಕೇಳ್ತಾ ಇದ್ದು, ನಾನು ನೋಡ್ತಾ ಇದ್ದೆ. ಮನೆಗೆ ಬಂದ ತಕ್ಷಣ ಚಾರ್ಜ್ ಆಗದೆ ಇರೋದು, ಒಂದು 10 ನಿಮಿಷ ಬಿಟ್ಟು ಹಾಕೋದು, ಇವೆಲ್ಲ ಫಾಲೋ ಅಪ್ ಮಾಡಬೇಕಾಗುತ್ತೆ. ನೀವು ಮಾಡಬೇಕು ಆ ಗಾಡಿನೂ. ಯಾಕಂದ್ರೆ ನಾವು ಪಾಪ ನೀವು ಯಾವ್ದಾದ್ರು ಹಳ್ಳಿಗೆ ಹೋಗಿ ವ್ಯಾಕ್ಸಿನ್ ಹಾಕ್ಬೇಕಾದ್ರೆ ಬೇರೆ ಗಾಡಿಯಲ್ಲಿ ಹೋಗ್ಬೇಕು, ಯಾರ 2 ವೀಲರ್ಸ್ ಅಲ್ಲಿ ಹೋಗ್ಬೇಕು, ಇಲ್ಲ ನಿಮ್ಮ 2 ವೀಲರ್ ಅಲ್ಲಿ ಹೋಗ್ಬೇಕು. ಆ ಸಮಸ್ಯೆ ಬೇಡ ಅಂತ ಪಾಪ NGO ಅವರು ಇಂಥ ಗಾಡಿ ಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಕೃತಜ್ಞತೆ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಮಾತು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈಗ ತಮಗೆಲ್ಲ ಗೊತ್ತೇ ಇದೆ, ನಮ್ಮ ಸರ್ ಎಸ್ಪೆಷಲಿ ಎಜುಕೇಷನ್ ಆ್ಯಂಡ್ ಹೆಲ್ತ್ಗೆ ಅವರು ಕೊಟ್ಟಂಥ ಕಾಳಜಿ ಯಾವ ಎಫ್ಎಲ್ಲೂ ಕರ್ನಾಟಕದಲ್ಲಿ ನೀಡಿರಲಿಕ್ಕಿಲ್ಲ. ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಹೆಲ್ತ್ ಕ್ಯಾಂಪ್ ರಿಲೇಟೆಡ್ ಆಗಲಿ, ಎಜುಕೇಷನ್ ರಿಲೇಟೆಡ್. ತಾವು ನೋಡಿದ್ದೀರಿ 10ನೇ ಕ್ಲಾಸು ಈ ಸಲ ಒಳ್ಳೆ ರಿಸಲ್ಟ್ ಬರಬೇಕು ಅಂತೇಳಿ ಅದಕ್ಕೆ ಪ್ರೀ ಪ್ಲಾನ್ ಮಾಡಿ ಭಾಳ ಎಫರ್ಟ್ಸ್ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಮೇಲೆ ಭಾಳ ಜವಾಬ್ದಾರಿ ಇಟ್ಟಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಚಾಲೆಂಜಸ್ಸು ಜಾಸ್ತಿ ಇದೆ ಇಲ್ಲಿ, ಕ್ಲೋರೈಡ್ ವಾಟರ್ ಇರ್ಬೋದು, ಬೇರೆ ಸಮಸ್ಯೆಗಳಿಂದ ಇರೋದು. ಸರ್ ಹೇಳಿದ್ದು 100% ನಿಜ. ನಮಗೆಲ್ಲ ಗೊತ್ತಿರಬೇಕು, ಏಮ್ಸ್ ಡೆಲ್ಲಿಯಿಂದ ಒಂದು ಟೀಮ್ ಬಂದಿದ್ದು ನಮ್ಮ ಬಾಗೇಪಲ್ಲಿಗೆ ಸರ್ವೈಕಲ್ ಕ್ಯಾನ್ಸರ್ ಸ್ಟಡಿ ಮಾಡೋದಕ್ಕಂತಲೇ 1 ತಿಂಗಳ ಕಾಲ ಸ್ಟಡಿ ಮಾಡಿದ್ರು. ಹೈಯೆಸ್ಟ್ ಕೇಸಸ್ಸು ಇನ್ಸಿಟಿವ್ ಕಾರ್ಸಿನೋಮ ಸಿಕ್ಕಿದ್ದು ಇಲ್ಲೇನೆ. ಆ ಹಿನ್ನೆಲೆಯಲ್ಲಿ ಮುಂಚೆನಲ್ಲಿ ಹತ್ರ ಒಂದು ಲ್ಯಾಬು, ಇದನ್ನು ಸ್ಟಡಿ ಮಾಡೋದಕ್ಕೆ ಅಂತೇಳಿ ಒಂದು ಲ್ಯಾಬ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಈ ಫುಡ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದಾವ, ಜೀನ್ಸ್ ಪ್ರಾಬ್ಲಮ್ ಇದೆಯಾ, ಯಾಕೆ ಗರ್ಭಕೋಶದ ಕ್ಯಾನ್ಸರ್ ಹೆಚ್ಚಾಗಿ ಬರ್ತಾ ಇದೆ ಅನ್ನುವಂಥದ್ದು ಒಂದು ಇನ್ಡೆಪ್ತ್ ಸ್ಟಡಿ ಮಾಡ್ತಾ ಇರುವಂಥ ಒಂದು ಚಾಲನೆ ಅಗತ್ಯಗಳು. ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಕ್ಯಾನ್ಸರು ಇಟ್ ಇಸ್ ಎ ಪ್ರಿವೆಂಟಬಲ್. ಅರ್ಲಿ ಸ್ಟೇಜಸಲ್ಲಿ ಅದನ್ನು ಟ್ರೀಟ್ ಮಾಡ್ಬೋದು, ಇಟ್ ಕ್ಯಾನ್ ಬಿ ಟ್ರೀಟೆಡ್. ಒಂದು ಸ್ಟೇಜ್ ದಾಟ ಮೇಲೆ ನಾವು ನೀವು ಏನು ಮಾಡೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ತಾವೆಲ್ಲದನ್ನು ಸಕ್ರಿಯವಾಗಿ ಕಾರ್ಯವಹಿಸಿ ಆದಷ್ಟು ಒಳ್ಳೆಯದನ್ನು ಮಾಡುವ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗಿದ್ದಂತೆ. ಆಮೇಲೆ ಏನೇ ಸಮಸ್ಯೆಗಳಿದ್ರೂ ತಮಗೆ ನಮ್ಮ ಸರ್ ನಮಗೆ ಎನಿ ಟೈಮ್ ರೆಸ್ಪಾಂಡ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸರ್ ನಮಗೆ ಯಾವುದೇ ಸಮಸ್ಯೆ ಆದಾಗ ವಿತಿನ್ ನೋ ಟೈಮ್ ರೆಸ್ಪಾಂಡ್ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಇಲಾಖೆ ವತಿಯಿಂದ ತಮಗೆ ಧನ್ಯವಾದಗಳು ತಿಳಿಸ್ತೀನಿ. ರಿಯಲಿ ವಿ ಆರ್ ವರ್ಕಿಂಗ್ ಇನ್ ಎ ಸೇಫ್ ಎನ್ವಿರಾನ್ಮೆಂಟು. ಯಾವುದೂ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಹಾಗಾಗಿ ಇನ್ನು ಮುಂದೆ ಏನು ಸರ್ ಮೆಟರ್ನಲ್ ಮೋರ್ಟಾಲಿಟಿ ಅಂತ ಕರಿತೀವಿ ಸರ್, ನಮ್ಮದು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಇದ್ದಿದ್ದು ಬಾಗೇಪಲ್ಲಿದು ಸರ್. ಲಾಸ್ಟ್ ಇಯರು ಬರೀ ಬಿಟ್ಟೆ ಮರಿ ಒಂದೇ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 6 ಮೆಟರ್ನಲ್ ಡೆತ್ ಆಗಿತ್ತು ಸರ್. ಈ ವರ್ಷ ಯಾವುದೂ ಇಲ್ಲ ಸರ್. ಇದು ಭಾಳ ಮಹತ್ತರವಾದ ಅಚೀವ್ಮೆಂಟ್ ಸರ್. ಆಮೇಲೆ ನೆಕ್ಸ್ಟ್ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕೋದ್ರಲ್ಲಿ ಕಡಿಮೆ ಇದ್ದೀವಿ ಸರ್. ಈಗ ಈ ವೆಹಿಕಲ್ ಕೊಟ್ಟ ಮೇಲೆ ಇವರಿಗೆಲ್ಲನೂ ಭರವಸೆ ಕೊಡ್ತಿದ್ದೀವಿ ಸರ್. 3 ತಿಂಗಳೊಳಗಡೆ ನಾವು ಪ್ರತಿಯೊಂದು ಮಗುಗೂ ವ್ಯಾಕ್ಸಿನ್ ತಲುಪುವಂಥ ಎಲ್ಲ ಪ್ರಯತ್ನನೂ ಮಾಡ್ತೀವಿ ಸರ್, ಮಾಡಿ ತೋರಿಸ್ತೀವಿ ಸರ್. ಸೊ ತಾವೆಲ್ಲ ಮೀಟಿಂಗ್ ಮುಗಿದಿದೆ, ಹೋಗ್ಬೋದು. నేను అందుకే ఫస్ట్ అది రికమెండ్ చేయటం కదా వాళ్ళకేం కానే కాదు అవునా ఏం చేయొద్దు.
అది ఏం బాగలేదా సుస్తు చాలా సుస్తు కదా సమ్మర్ వస్తుంది కాలమైంది మొన్న వర్ణంపల్లి దీని పూలు పోయింది పడిపోయిందా ఏం ఎట్లా గాడి పడిపోయింది అదే పైన పడుకుంటా పైన కూర్చొని రాష్ట్రంలో ఈ ఫుడ్ తప్ప మధ్యాహ్నం సార్ టిఫన్ ఏమైనా సమస్య మధ్యాహ్నం సార్ రాత్రికి ఏమైనా ఉంటుంది సార్ అంటే పొద్దున్న బ్రేక్ఫాస్ట్ మాత్రం బాగాలేదమ్మా ఏం బాగా చెప్తే నాకే ఇస్తాను పంక పాపం నెల చూస్తా చూస్తూ డాక్టర్ అయినారు నేను దాని బాగా తర్వాత పాప ఇదే అల్లే అదే ఇల్లే ಇನ್ನೇನು ಪೋತೆ ಪಲ್ಯ ಪಾಪ 9 ಜನ ಇಂಜಿನಿಯರ್ ಏನಾಗಿದೆ ಮೇಲೆ ಕುತ್ಕೊಂಡಿದ್ದಾರೆ ಹೋಗುವಾಗ ಗಾಡಿನ ಹಂಗಿದ್ವಿ ಚಾರ್ಮನ್ ಸಿಸ್ಟಮ್ ಎಂಡಕ್ಕಂತ ಏನಿಲ್ಲ ಯಾವತ್ತು వచ్చిందండి ఇవ్వండి మాకన్నా ఏం బాగుందా ఎన్నాళ్ళు అయితే నిన్న బ్లడ్ ఏమైనా ప్రాబ్లం ఇంజెక్షన్ వేస్తే సిస్టర్ బ్లడ్ ಮೇಲೆ ಪಾಪ ಸ್ಕೂಟರ್ ಏನ್ ಬಾರ್ದ చేర్పిస్తాను ఇప్పుడు చూడి ఇది కాలంటే రా బుధవారం ఇంటి దగ్గర చేర్పిస్తాను మీ అబ్బాయి బాగున్నాడు ఇక్కడ కారణమేనా బాగా కారణమేనా బాగా తిని అట్లా ఏమన్నా ఏమైంది ఆయా బాగా పర్వాలేదా ఏం బాబు బాగుందా ಬೇರೆ ಕ್ಯಾನ್ ಕಟ್ತಾರೆ ಸರ್ ಅದು ಮಕ್ಕಳನ್ನ ಕೈ ಇದು
ಹೆಲ್ತ್ ಕಾರ್ಡ್ ಬರುತ್ತೆ ಪ್ರಶಾಂತ ಅಲ್ಲ ಅಲ್ಲಿ ಸರ್ ಇಲ್ಲಿ ಬರ್ತಾರೆ ನೀವು ಬಿಡೋಕ್ಕೆ ಹೇಳ್ತೀರಾ ಅಂತ ನಾವು ಬೈಕಲ್ಲಿ ಬಂದಿರ್ತಾರೆ ಅಂತ ಆಸ್ಪತ್ರೆಗೆ ಎಮರ್ಜೆನ್ಸಿ ಅಂತ ಇಟ್ಟಿರ್ತೀವಿ ನೀವು ಬಿಡೋಲ್ಲ ಬೇಡ ಅಂದ್ರೆ ಅದು ಗೇಟೆ ಹಾಕ್ಬೇಕು ಸರ್. ಇಲ್ಲ ಅಂದ್ರೆ ನಮ್ಗೆ ಈ ಕಡೆ ಓಪನ್ ಮಾಡ್ಬಿಡ ಸರ್ ಕೆಲವೊಂದು ಈ ಕಡೆ ಓಪನ್ ಮಾಡಿಸಿದ್ರೆ ಹಿಂಗೆ ಸರ್ ಹಿಂಗೆ ಇವು ಬೇಡ ಸರ್, ಬೇಕಾದ್ರೆ ಹಾಸ್ಪಿಟಲ್ ಮುಂದೆ ನಿಲ್ಸ್ಕೊಳ್ಳಿ ಬಿಡಿ ಸರ್. ಇಲ್ಲಿ ಬೇಡ ಸರ್, ಇಲ್ಲಿ ಯಾವ ಪೇಷಂಟ್ ಮೇಲೆ ಸ್ಟ್ರೈಟ್ ಅಲ್ಲಿಗೆ ಹೋಗ್ಬೇಕು ಸರ್, ಎಂಟ್ರೆನ್ಸ್ ಎಮರ್ಜೆನ್ಸಿಗೆ. ಅವನಿಲ್ಲಿ ಆಟೋ ನಿಲ್ಲಿಸಿ ಅವನ್ನ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸರ್, ಈಗ ಏನಾಗುತ್ತೆ, ಈಗ ಅವರೇ ತಂದು ಏನಾಗುತ್ತೆ ವ್ಯವಸ್ಥೆ ಮಾಡೋದು, ತೋರಿಸಿ 2 ಗ್ರೂಪ್ ಇದ್ದಾವೆ.